ಮಾದಪ್ಪನ ಸನ್ನಿಧಿಯಿಂದ ಇಂದು ಅತ್ಯಂತ ಆತಂಕಕಾರಿ ಸುದ್ದಿಯೊಂದು ಬರ್ತಿದೆ. ಭಕ್ತರ ಪಾಲಿನ ಪುಣ್ಯ ತೀರ್ಥ ದಕ್ಷಿಣ ಕಾಶಿಯ ವಿಸ್ಮಯ ಎಂದೇ ಕರೆಯಲ್ಪಡುವ ಅಂತರಗಂಗೆ ಇಂದು ವಿಷಗಂಗೆ ಆಗ್ತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಅಂತರಗಂಗೆ ಆಯ್ತಾ ಕೊಳಚೆ ಗಂಗೆ? ಪವಿತ್ರ ತೀರ್ಥಕ್ಕೆ ಚರಂಡಿ ನೀರು ಹೋಗ್ತಾ ಇದೆಯಾ? ಮಾದಪ್ಪನ ಬೆಟ್ಟದಲ್ಲಿ ಭಕ್ತರ ಜೀವಕ್ಕೆ ಕುತ್ತು, ಅಂತರಗಂಗೆಯಲ್ಲಿ ಮಲಿನ ನೀರು, ಭಕ್ತರ ಆಕ್ರೋಶ. ಸಂಪರ್ಕಕ್ಕೆ ಸಿಗದೆ ಅಧಿಕಾರಿಗಳ ಕಳ್ಳಾಟ, ಭಕ್ತರ ನಂಬಿಕೆಯೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಧಿಕಾರಿಗಳು. ಸಾವಿರಾರು ಭಕ್ತರ ನಂಬಿಕೆಗೆ ಈಗ ಚರಂಡಿ ನೀರಿನ ಗ್ರಹಣ ಹಿಡಿದಿದೆ. ಅಂತರಗಂಗೆ ಆಯ್ತಾ ಕೊಳಚೆ ನೀರು? ಪವಿತ್ರ ತೀರ್ಥಕ್ಕೆ ಚರಂಡಿ ನೀರು ಹೋಗ್ತಾ ಇದೆಯಾ? ಮಾದಪ್ಪನ ಬೆಟ್ಟದಲ್ಲಿ ಭಕ್ತರ ಜೀವಕ್ಕೆ ಕುತ್ತು ಬಂದಿದೆ. ಅಂತರಗಂಗೆಯಲ್ಲಿ ಮಲಿನ ನೀರು ಸೇರ್ತಾ ಇದೆ. ಭಕ್ತರು ಆಕ್ರೋಶಗೊಂಡಿದ್ದಾರೆ. ಸಂಪರ್ಕಕ್ಕೆ ಸಿಗದೆ ಅಧಿಕಾರಿಗಳ ಕಳ್ಳಾಟ, ಭಕ್ತರ ನಂಬಿಕೆಯೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಧಿಕಾರಿಗಳು. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದ ಅಂತರಗಂಗೆಯಲ್ಲಿ ಕೊಳಚೆ ನೀರು ಸೇರ್ಪಡೆ ಆಗ್ತಾ ಇದೆ. ಬೆಟ್ಟದಲ್ಲಿರುವ ಪವಿತ್ರ ತಾಣವಾದ ಅಂತರಗಂಗೆಯಲ್ಲಿ ಕೊಳಚೆ ನೀರು ಸೇರುತ್ತಿರುವುದು ಭಕ್ತರಲ್ಲಿ ತೀವ್ರ ಆತಂಕವನ್ನುಂಟು ಮಾಡಿದೆ. ಪ್ರತಿದಿನ ನೂರಾರು ಭಕ್ತರು ಇಲ್ಲಿನ ಕಲ್ಮಶಯುಕ್ತ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಎಂದು ದೂರುತ್ತಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಭಕ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದಟ್ಟವಾದ ಕಾಡಿನ ಮಧ್ಯೆ ನೆಲೆಸಿರುವ ಅಂತರಗಂಗೆಯು ನೈಸರ್ಗಿಕ ವಿಸ್ಮಯವಾಗಿದೆ. ಬಂಡೆಗಳ ನಡುವೆ ನಿರಂತರವಾಗಿ ನೀರು ಹರಿಯುತ್ತಿದ್ದು ಯಾವುದೇ ಕಾಲದಲ್ಲಿಯೂ ಬತ್ತದೇ ಇರುವುದು ಇದರ ವಿಶೇಷತೆಯಾಗಿದೆ. ಈ ನೀರನ್ನ ಪವಿತ್ರ ತೀರ್ಥವೆಂದು ಭಾವಿಸಿ ಭಕ್ತರು ಶ್ರದ್ಧೆಯಿಂದ ಸ್ವೀಕರಿಸುತ್ತಾರೆ. ಮಹದೇಶ್ವರ ಸ್ವಾಮಿಯು ಇಲ್ಲಿ ತಪಸ್ಸು ಮಾಡಿದ್ದಾರೆಂದು ನಂಬಲಾಗಿದೆ. ಇಲ್ಲಿ ಸ್ನಾನ ಮಾಡಿ ದರ್ಶನ ಪಡೆಯುವುದು ವಿಶೇಷವೆಂದು ಪರಿಗಣಿಸಲಾಗಿದೆ. ಆದ್ರೆ ಈಗ ಅಂತರಗಂಗೆಯ ನೀರಿಗೆ ಚರಂಡಿ ನೀರು ಸೇರ್ಕೊಳ್ತಿರೋದು ದುರದೃಷ್ಟಕರ ಸಂಗತಿಯಾಗಿದೆ. ಮೋಟಾರ್ಗಳ ಮೂಲಕ ಈ ಕಲುಷಿತ ನೀರನ್ನ ಕಲ್ಯಾಣಿಗೆ ರವಾನಿಸಲಾಗ್ತಿದೆ. ನೀರಿನ ಕಲ್ಮಶವನ್ನ ಲೆಕ್ಕಿಸದೆ ನಂಬಿಕೆಯ ಮೇರೆಗೆ ಭಕ್ತರು ಇಲ್ಲಿ ಸ್ನಾನ ಮಾಡ್ತಿದ್ದಾರೆ. ಇದು ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯರು, ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ನಮ್ಮ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಕೂಡಲೇ ಅವರು ಎಚ್ಚೆತ್ತುಕೊಂಡು ಅಂತರಗಂಗೆಯ ಪಾವಿತ್ರತೆಯನ್ನ ಕಾಪಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಇಲ್ಲಿ ಸ್ನಾನ ಮಾಡೋದು ಪುಣ್ಯ ಎಂದು ನಂಬಿದ್ದೇವೆ. ಆದರೆ ಕಲುಷಿತ ನೀರು ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡಬಹುದು. ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಅಂತರಗಂಗೆಯ ಪರಿಸ್ಥಿತಿಯ ಬಗ್ಗೆ ಕಣ್ಣಿದ್ದು ಕುರುಡರಂತಿರುವ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಭಕ್ತರು ಇಡೀ ಶಾಪ ಹಾಕ್ತಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುವ ಸಾಧ್ಯತೆ ಕೂಡ ಇದೆ. ಅಂತರಗಂಗೆಯ ಪಾವಿತ್ರತೆಯನ್ನ ಕಾಪಾಡಲು ಭಕ್ತರ ಆರೋಗ್ಯವನ್ನ ರಕ್ಷಿಸಲು ಸಂಬಂಧಪಟ್ಟವರು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಭಕ್ತರು ಮನವಿ ಮಾಡಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೊಳಚೆ ನೀರು ಅಂತರಗಂಗೆಗೆ ಸೇರ್ಪಡೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನೋಜ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖಾ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪವಿತ್ರ ಅಂತರಗಂಗೆ ಸೇರಿದ ಕೂಡ ಅಂತಂದ್ರೆ ಕೊಳಚೆ ನೀರು ಅಂತಂದ್ರೆ ನೀವು ವಿಜುವಲ್ಸ್ ಅಲ್ಲಿ ನೀವು ನೋಡಬಹುದು. ಬರುವ
ಅಂತಂದ್ರೆ ಶೌಚಾಲಯದಲ್ಲಿ ಯೂಸ್ ಮಾಡುವಂತ ನೀರಾಗಿದ್ದು ಚರಂಡಿಯಲ್ಲಿ ಹೋಗುವಂತ ಹರಿದು ಬರುವಂತ ನೀರು ಅಲ್ಲಿ ಹರ್ಕೊ ಹೋಗ್ತಿದೆ ನೋಡಿ. ಹೌದೌದು. ನೀವು ನೋಡಿದ್ರೆ ಇದೇನಂದ್ರೆ ಕಲ್ಮಸಯುಕ್ತ ನೀರಿನ ಪ್ರತಿದಿನ ಕೂಡ ನೂರಾರು ಭಕ್ತರು ಕೂಡ ಇಲ್ಲಿ ಬಂದಂತ ಸಾವಿರಾರು ಭಕ್ತರು ಬರುವಂತ ಅಂದ್ರೆ ಮಾದಪ್ಪನ ಮೇಲೆ ನಂಬಿಕೆ ಇರುವಂತ ಕೆಲವು ಭಕ್ತಾದಿಗಳೆಲ್ಲ ಕೂಡ ಇಲ್ಲಿ ಸ್ನಾನವನ್ನ ಮಾಡಿ ಆನಂತರ ಏನಂತಂದ್ರೆ ಉರುಳು ಸೇವೆಯನ್ನ ಮಾಡಕ್ ಹೋಗ್ತಾರೆ. ಆ ವ್ಯಕ್ತಿಗಳಿಗೆಲ್ಲ ಏನಂದ್ರೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯು ಕೂಡ ಭಕ್ತರಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ದೇವಸ್ಥಾನದ ಆಡಳಿತ ಮಂಡಳ ಕೂಡ ಹಾಗೂ ಜನಪ್ರತಿನಿಧಿಗಳು ಭಕ್ತರು ಕೂಡ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಯಾಕೆಂತಂದ್ರೆ ದಟ್ಟವಾದ ಕಾಡಿನ ನಡುವೆ ಕೂಡ ಇರುವ ಒಂದು ಪವಿತ್ರ ಮತ್ತು ನೈಸರ್ಗಿಕವಾದಂತಹ ತಾಣ ಇದು ಅಂತರಗಂಗೆ. ಈ ಅಂತರಗಂಗೆ ಏನಂದ್ರೆ ಬಂಡೆಗಳ ನಡುವಿನಿಂದ ಕೂಡ ನಿರಂತರವಾಗಿ ಹರಿಯುವ ನೀರು ಯಾವುದೇ ಋತುವಿನಲ್ಲೂ ಅಂದ್ರೆ ಬೇಸಿಗೆ ಕಾಲ ಯಾವುದೇ ಕಾಲದಲ್ಲೂ ಕೂಡ ಇಲ್ಲಿ ನೀರು ಬತ್ತದೇ ಇರುವ ನಿರಂತರವಾಗಿ ಕೂಡ ಹರಿತಾ ಇರುತ್ತೆ. ಇದರ ಜೊತೆಗೆ ಅಲ್ಲಿ ಇರುವಂತ ಏನಂದ್ರೆ ಕೊಳಚೆ ನೀರಾಗಿರ್ಬೋದು ಚರಂಡಿ ನೀರು ಕೂಡ ಇಲ್ಲಿ ಅಂತಂದ್ರೆ ಆ ಪಕ್ಕದಲ್ಲೇ ಸಂಪರ್ಕದಲ್ಲೇ ಅಲ್ಲಿ ಏನಂತಂದ್ರೆ ಪೈಪ್ ಹಾದು ಹೋಗಿದ್ಯಾ ಅಥವಾ ಅಂತಂದ್ರೆ ನೀವು ನೋಡ್ತೀವಿ ವಿಜುವಲ್ಸ್ ಅಲ್ಲಿ ನೋಡೋದಾದ್ರೆ ಅಲ್ಲಿ ಹರಿದು ಏನಂತಂದ್ರೆ ನದಿಗೆ ಸೇರ್ತಾ ಇದೆ ಅಲ್ಲಿಗೆ ಅಂತ ಹೇಳ್ಬೋದು. ಹೌದು, ಅಂತರಗಂಗೆ ಅಲ್ಲಿಗೆ. ಇದು ಮಹದೇಶ್ವರ ತಪಸ್ಸು ಮಾಡಿ ಕೂಡ ಅಂತಂದ್ರೆ ಇಲ್ಲಿ ಏನಂತಂದ್ರೆ ನಮ್ಮ ಹಿರಿಯ ಪೂರ್ವಜರಾಗಿರ್ಬೋದು ಇತಿಹಾಸ ತಜ್ಞರು ಇವರೆಲ್ಲ ಏನಂದ್ರೆ ಮಹದೇಶ್ವರರು ಕೂಡ ಇಲ್ಲಿ ತಪಸ್ಸನ್ನ ಮಾಡಿದ್ರು ತಾಣ ಆಗಿತ್ತು ಅಂತ ಕೂಡ ಭಕ್ತರು ಇದನ್ನ ನಂಬಿಕೆ ಇಟ್ಟು ಇಲ್ಲಿ ಅವರು ಸ್ನಾನವನ್ನ ಮಾಡಿ ಕೂಡ ಮಾದಪ್ಪನ ಆನಂತರ ಏನೋ ದರ್ಶನ ಪಡೆಯಕ್ಕೆ ಅಲ್ಲಿಗೆ ಹೋಗ್ತಾರೆ. ಈಗ ಅಂತರಗಂಗೆ ಕೂಡ ನೀರಿಗೆ ಏನಂದ್ರೆ ಅಲ್ಲಿಗೆ ಕಲ್ಮಸ ನೀರು ಕೂಡ ಚರಂಡಿ ನೀರು ಸೇರ್ತಾ ಇದೆಯಾ, ಅದು ಇವಾಗ ಮಾತ್ರ ಸೇರ್ತಾ ಇದೆಯಾ ಅಥವಾ ಸುಮಾರು ದಿನಗಳಿಂದ ಇದ್ರೂ ಕೂಡ ಕಣ್ಣು ಕಾಣದೆ ಕುರುಡರಂತೆ ಏನಾದ್ರು ಅಧಿಕಾರಿಗಳು ಅಲ್ಲಿ ಇದ್ರ? ಅಂದ್ರೆ ಆಡಳಿತ ಮಂಡಳಿಯಲ್ಲಿ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅದೇ ಪ್ರಶ್ನೆ. ನಾವು ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಸಾವಿರಾರು ಭಕ್ತಾದಿಗಳು ಬರುವಂತ ಆ ಕ್ಷೇತ್ರದಲ್ಲಿ ಯಾವ ಅಧಿಕಾರಿ ಕೂಡ ಗಮನ ಇಟ್ಟಿಲ್ವಾ? ಯಾರಿಗೂ ಮಾಹಿತಿ ಗೊತ್ತೇ ಇಲ್ವಾ ಈ ವಿಚಾರವಾಗಿ? ಏನ್ ಮಾಡ್ತಾ ಇದ್ದಾರೆ? ಕಣ್ಣಿದ್ದು ಕುರುಡರಂತೆ ಏನಾದ್ರು ಪ್ರಾಧಿಕಾರ ಅಧಿಕಾರಿಗಳು ಕೂಡ ಇದಾರಾ? ನಾವ್ ಅಂತೀರಿ ಏನಪ್ಪ ಅಭಿವೃದ್ಧಿ ಮಾಡಕ್ಕೆ ಸರ್ಕಾರದಿಂದ ಅದು ಬಂದಿಲ್ಲ ಇದು ಬಂದಿಲ್ಲ ಇದು ಏನೋ ಅವ್ರು ಏನು ಕಾರಣ ಹೇಳೋಂಗಿಲ್ಲ. ಯಾಕೆಂತಂದ್ರೆ ಮಾದಪ್ಪನ ಭಕ್ತಾದಿಗಳು ಕೂಡ ಬಂದಂತ ಜನ ಅಲ್ಲಿ ಕಾಣಿಕೆ ಆಗಿರ್ಬೋದು ದೇವರಿಗೆ ಅರ್ಪಿಸುವಂತ ಇದರಿಂದನೇ ಪ್ರಾಧಿಕಾರದರು ಮಾಡಿದ್ರೆ ಮಾಡ್ಬೋದು. ಭಕ್ತಾದಿಗಳು ಬಂದಂತ ಸೇವೆಗಳು ಮಾಡುವಂತ ಕೆಲ ಅಲ್ಲಿ ರಜೆ ಹೊಡೆಯಕ್ ಬರ್ತಾರೆ ಕೂಡ. ಇತ್ತೀಚೆಗೆ ಈಗ ಈ ತಿಂಗಳಲ್ಲೇ ಕೂಡ ಶಿವರಾತ್ರಿ ಕೂಡ ಆಯ್ತು. ಎಷ್ಟೋ ಜನ ಅಲ್ಲಿ ಶಿವ ಪೂಜೆ ಮಾಡಕ್ ಹೋದಾಗೆಲ್ಲ ಅಂತರಗಂಗೆದಲ್ಲಿ ಮುಳುಗಿ ಆನಂತರ ಶಿವ ಪೂಜೆ ಮಾಡಕ್ ಹೋಗ್ತಾ ಇದ್ರು ಮಾದಪ್ಪನ ದರ್ಶನ. ಇವ್ರಿಗೆಲ್ಲ ಸಾಂಕ್ರಾಮಿಕ ರೋಗ ಹರಡಿ ಏನಾದ್ರು ಆರೋಗ್ಯದ ಸ್ಥಿತಿ ಗಂಭೀರ ಆದ್ರೆ ಯಾರು ಹೊಣೆ ಆಗ್ತಾರೆ? ಆಡಳಿತ ಮಂಡಳಿ ಇದಕ್ಕೆ ಹೊಣೆ ಆಗಕ್ಕೆ ಸಿದ್ಧ ಆಗಿರಲ್ಲ ಅನ್ಸುತ್ತೆ. ಹೌದೌದು ಸುರೇಖ. ಇನ್ನೊಂದು ಕಡೆ ನಾವು ಈ ಸುದ್ದಿ ಬಂದ ತಕ್ಷಣವೇ ನಾನು ಏನಂತಂದ್ರೆ ಅಲ್ಲಿರುವಂತ ಸ್ಥಳೀಯರನ್ನು ಕೂಡ ಕಾಲ್ ಮಾಡಿ ಸಂಪರ್ಕನ ಮಾಡಿದೆ. ಸರ್ ನಮ್ಗೆ ಈ ವಿಚಾರ ಸಂಪೂರ್ಣ ಏನು ಅಂತ ಗೊತ್ತಿಲ್ಲ, ಆದ್ರೆ ಚರಂಡಿ ಅಲ್ಲಿ ನೀರ್ ಹರಿದು ಹೋಗುವಂತ ಸಾಧ್ಯತೆ ನಿಜ. ಆದ್ರೆ ಅದು ಅಲ್ಲಿ ಹೋಗಿ ಎಲ್ಲಿ ಸೇರ್ತದೆ ಅನ್ನೋದು ನಮಗ್ ಗೊತ್ತಿಲ್ಲ. ಸ್ಥಳ ಕೇಳಿದೆ ಯಾಕೆಂತಂದ್ರೆ ಅಲ್ಲಿ ಇರುವಂತ ಅಂಗಡಿ ಮಳಿಗೆಗಳಾಗಿರ್ಬೋದು ಅಲ್ಲಿ ಜನರಿಗೆ ಏನಂತಂದ್ರೆ ಇವ್ರು ಈ ತರ ಸುದ್ದಿ ಹಿಂಗ ಆಗ್ತದೆ ಅಂತ ಹೇಳಿದ್ರೆ ದಬ್ಬಾಳಿಕೆ ಮಾಡುವಂತ ಚಾನ್ಸಸ್ ಇದೆಯಾ, ಭಯ ಭೀತಿ ಏನಾದ್ರು ಇವ್ರು ಈ ತರ ಹೇಳ್ತಿದಾರೆ ಅಂತ ನಮ್ಗೆ ಒಂದ್ ಸ್ವಲ್ಪ ಪ್ರಶ್ನೆ ಮೂಡುತ್ತೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಏನಂದ್ರೆ ಸುರೇಖ ಅಲ್ಲಿ ನಾನು ಕಾಲ್ ಮಾಡಿ ಅಧಿಕಾರಿಗಳಿಗೆ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕಾಲ್ ಮಾಡಿ ಸಂಪರ್ಕ ಮಾಡಿ ಸರ್ ನಮಸ್ತೆ ಆಗಿದೆ ಸುದ್ದಿ ಈ ತರ ಏನಾಗಿದೆ ಸರ್ ಅಂತ ಕೇಳಿದ್ರೆ ನಾವು ನೆಟ್ವರ್ಕ್ ಇಶ್ಯೂ ಹಲೋ ಕೇಳಿಸ್ತಾ ಇಲ್ಲ ಈ ತರ ಎಲ್ಲಾ ಕಲಾಟ ಆಗ್ತಾ ಇದ್ದಾರೆ. ಯಾಕೆ? ಇದು ಆಗಿರುವಂತ ಸತ್ಯತೆ ಇದನ್ನ ಬೇಗ ಬಗೆಹರಿಸ್ಬೇಕು. ಇಲ್ಲ ಅಂತಂದ್ರೆ ಮುಂದಿನ ಅಂತಂದ್ರೆ ದಿನಗಳಲ್ಲಿ ಏನಂತಂದ್ರೆ ಅಲ್ಲಿ ಮಹದೇಶ್ವರ ಬೆಟ್ಟಕರು ಬರುವಂತ ಭಕ್ತಾದಿಗಳು ಕೂಡ ಅಲ್ಲಿ ಸಾಕಾಗಷ್ಟು ಶಾಪಗಳನ್ನು ಹಾಕಿದ್ದಾರೆ. ಮಾದಪ್ಪ ಇರುವುದು ನಿಜವಾದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರಿಗೆ ಏನಾದ್ರು ಆತರ ದರ್ಶನ ಅಂತಂದ್ರೆ ಅಲ್ಲಂತೆ ಬರುವಂತ ಭಕ್ತಾದಿಗಳು ನಮ್ಮ ಕಷ್ಟ ಎಲ್ಲಾನು ಕೂಡ ನಿವಾರಣೆ ಮಾಡ್ತಾರೆ ಅಂತ ಮಾದಪ್ಪ ಸ್ನಾನ ಮಾಡಿ ಹೋಗ್ತಾರೆ. ಆದ್ರೆ ಈ ತರ ಅಧಿಕಾರಿಗಳು ಏನಂದ್ರೆ ಇದನ್ನೆಲ್ಲ ಅಧಿಕಾರಿಗಳು ಇಟ್ಟಿರೋದು ಏನಕ್ಕೋಸ್ಕರ ಅಂತಂದ್ರೆ ಭಕ್ತರು ಬಂದು ಹೋಗೋದನ್ನೇ ಇಲ್ಲಿ ಬಂಡವಾಳ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಕುಂದು ಕೊರತೆಗಳನ್ನ ಬಗೆಹರಿಸಿ ಅಂತ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾನೆ ಇಲ್ಲ. ನಾವು ಅವ್ರಿಗೆ ಕಣ್ಣಿದ್ದು ಕುರುಡರಂತಿದ್ದಾರೆ ಅಂತ ಅನ್ಸುತ್ತೆ. ಹೌದು, ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಇದು ಒಂದೇ ಅಲ್ಲ ಸುರೇಖ, ಮಾದಪ್ಪನ ಬೆಟ್ಟದಲ್ಲಿ ಇದೇ ತರ ವಿಚಾರಗಳು ಸುಮಾರು ಬಾರಿ ಈ ತರ ಕಂಸಾಲೆ ಸಂಘದವರಾಗಿರ್ಬೋದು ಅವ್ರಿಗೂ ಕಾಲ್ ಮಾಡಿದ್ವು. ಸುಮಾರು ಭಕ್ತಾದಿಗಳು ಹೋರಾಟಗಾರರು ನಮ್ಮ ಚಾಮರಾಜನಗರ ಆ ಭಾಗದಲ್ಲಿ ಇರುವಂತ ಅವ್ರಿಗೂ ಕಾಲ್ ಮಾಡಿ ವಿಚಾರಿಸಿದಾಗೆ ಇದ್ರ ಬಗ್ಗೆ ಸುಮಾರು ಬಾರಿ ಧ್ವನಿ ಎತ್ತಿದೀವಿ. ಯಾವುದೇ ಅಧಿಕಾರಿಗಳು ಕೂಡ ಏನು ಅಂತಂದ್ರೆ ಕವಡೆ ಕಾಟಿನ ಕಿಮ್ಮತ್ತಿಲ್ಲ ಅಂತ ಆತರ ಆಗಿದೆ. ಇದಕ್ ಸಂಬಂಧಪಟ್ಟಂಗೆ
ಚಾಮರಾಜನಗರ ಸಚಿವರಾಗಿರ್ಬೋದು, ಮಹದೇಶ್ವರ ಬೆಟ್ಟದ ಪ್ರಾಧಿಕಾರ ಅಧಿಕಾರಿಗಳಾಗಿರ್ಬೋದು, ಇನ್ನೊಂದು ಮುಜರಾಯಿ ಇಲಾಖೆಯ ನಮ್ಮ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಬೇಗನೆ ಇದಕ್ಕೆ ಉತ್ತರವನ್ನ ಕೊಡಬೇಕು, ಒಂದು ಬಗೆಹರಿಸ್ಬೇಕು. ಹೌದು ಅಲ್ವಾ? ಇದೇ ರೀತಿ ಈಗ ಒಂದು ಚಾಮರಾಜನಗರದಲ್ಲಿ ಕೂಡ ಸಚಿವ ಸಂಪುಟದ ವಿಚಾರದಲ್ಲಿ ಒಂದು ಮೀಟಿಂಗ್ ಕೂಡ ಆಯಿತು 2025ರಲ್ಲಿ. ಆ ಟೈಮಲ್ಲಿ ಕೂಡ ಯಾಕೆ ಬೆಟ್ಟದಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದಾರೆ ರಾಜ್ಯ ಸರ್ಕಾರದಿಂದ ಕೂಡ ಅಂದ್ರೆ ಕೆಲವು ಶಾಸಕರಾಗಿರ್ಬೋದು ಅಲ್ಲಿ ಏನಂತಂದ್ರೆ, ಎಲ್ಲಿ ನಾವು ಆತರ ಮೀಟಿಂಗ್ ಮಾಡ್ತೇವೆ ಅಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತ. ಹೌದು, ಮುಖ್ಯಮಂತ್ರಿಗಳು ಭೇಟಿ ಕೊಡುವಂತ ಜಾಗಗಳಾದ್ರೆ ಅಲ್ಲಿ ಮಾತ್ರ ಚೆನ್ನಾಗ್ ಕಾಡ್ಬೇಕಾ? ಎಷ್ಟು ಸ್ನಾನದ ಅಂತಂದ್ರೆ ಅಲ್ಲಿ ಬರುವಂತ ಭಕ್ತರಿಗೆ ಸ್ನಾನ ಮಾಡಕ್ಕೋಸ್ಕರ ಏನು ಅಂತಂದ್ರೆ ಶೌಚಾಲಯಗಳಾಗಿರ್ಬೋದು, ಒಂದು ಕಟ್ಟಡವನ್ನು ಕೂಡ ನಿರ್ಮಿಸಿದ್ದಾರೆ ಈಗ ರೀಸೆಂಟ್ ಆಗಿ. ಆದ್ರೆ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ನಡ್ಕೊಂಡ್ಬರುವಂತ ಪದ್ಧತಿ, ನಾವು ಅಂತರ್ಗಂಗೆಯಲ್ಲಿ ಮುಳುಗಿ ಆದ ನಂತರ ಮಾದಪ್ಪನ ದರ್ಶನ ಮಾಡಿದ್ರೆ ಅದಕ್ಕೆ ಒಂದು ಶ್ರೇಷ್ಠತೆ, ನಂಬಿಕೆ ಆಗಿರ್ಬೋದು, ಅವ್ರದೇ ಆದಂತ ಒಂದು ಬದ್ಧತೆಯಿಂದ ನಡ್ಕೊ ಬಂದಿದೆ. ಅದಕ್ಕೆಲ್ಲ ತಡೆಯಾಗಲ್ವಾ? ಹೌದು. ಏನ್ ಮಾಡ್ತಾ ಇದಾರೆ? ಸಾರ್ವಜನಿಕರಿಗೆ ಏನಾದ್ರು ಬೇರೆ ರೀತಿಯಾದ ಕಾಯಿಲೆ ಕಸ ಏನು ಬಂದ್ರೆ ಯಾರು ಹೊಣೆ? ಈ ತರ ವಿಚಾರವನ್ನ ಕುಲಂಕುಷವಾಗಿ ಮಾಡಿ ಬೇಗನೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ತರಲೇಬೇಕು ಅಂತ ಸುರೇಖ. ಎಸ್ ಮನೋಜ್, ಧನ್ಯವಾದ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಂತರಗಂಗೆ ಅಂದ್ರೆ ನಿಸರ್ಗದ ಮಡಿಲಲ್ಲಿ ಅದ್ಭುತವಾಗಿ ಹರಿಯುವ ಈ ಅಂತರಗಂಗೆಯನ್ನ ಭಕ್ತರು ಶ್ರದ್ಧೆಯಿಂದ ಮೈ ಮೇಲೆ ಹಾಕಿಕೊಳ್ತಾರೆ. ಆದ್ರೆ ಕಳೆದ ಕೆಲವು ದಿನಗಳಿಂದ ಈ ಪವಿತ್ರ ನೀರಿಗೆ ಚರಂಡಿ ನೀರು ಸೇರ್ತಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಆಡಳಿತ ಮಂಡಳಿ ಸದಾಕಾಲ ಅಲ್ಲೇ ಇರುತ್ತೆ. ಅಲ್ಲೇ ಇದ್ದು ಕೂಡ ನೀವು ತಿಳಿದಂತೆ ಇದೀರಾ ಅಂತ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಇಲ್ಲಿ ಭಕ್ತರ ನಂಬಿಕೆಗಿಂತ ನಿಮ್ಗೆ ಬೇರೆ ವಿಷಯಗಳು ಮುಖ್ಯ ಆಗಿರ್ಬೋದು. ದೇವಸ್ಥಾನದ ಆಡಳಿತ ಮಂಡಳಿ ಇಷ್ಟೊಂದು ಉದಾಸೀನತೆ ತೋರಿಸ್ತಿರೋದು ಯಾಕೆ? ಆರೋಗ್ಯದ ಆತಂಕ ಅಂದ್ರೆ ಭಕ್ತರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಇಲ್ಲಿ ಅಂದ್ರೆ, ಬಂಡೆಗಳ ನಡುವಿನಿಂದ ಬರುವ ಈ ಶುದ್ಧ ನೀರು ಈಗ ಕಲ್ಮಶ ಆಗಿದೆ. ಅದೇ ಮಲಿನ ನೀರನ್ನ ಮೋಟಾರ್ಗಳ ಮೂಲಕ ಕಲ್ಯಾಣಿಗೆ ತುಂಬಿಸಲಾಗ್ತಿದೆ. ಭಕ್ತರು ತಿಳಿದೆ ಅದೇ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋ ಕನಿಷ್ಠ ಜ್ಞಾನ ಕೂಡ ಪ್ರಾಧಿಕಾರಕ್ಕೆ ಇಲ್ವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಶ್ರೀನಿವಾಸ್ ಗೌಡ ಅಂದ್ರೆ ಅವರು ಒಬ್ರು ಸಾಮಾಜಿಕ ಹೋರಾಟಗಾರರು, ಅವರು ಕೂಡ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರಿ, ಈಗ ಅಂತರ್ಗಂಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಂತರ್ಗಂಗೆಗೆ ಕೊಳಚೆ ನೀರು ಹೋಗ್ತಾ ಇದೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ ಹೌದು ಮೇಡಮ್, ಅವರು ತಾವು ಭಕ್ತರುಗಳು ಹೇಳ್ದಂಗೆ ಈ ಸಾರಿ ಸಿಕ್ಕಾಪಟ್ಟೆ ಜನ, ಬಹಳಷ್ಟು ಭಕ್ತಾದಿಗಳು ಮಲೆ ಮಹದೇಶ್ವರ ದರ್ಶನ ಪಡೆಯೋದಕ್ಕೆ ಈಗಾಗಲೇ ಬಂದ್ಬಿಟ್ಟಿದ್ದಾರೆ. ಶಿವರಾತ್ರಿ ಇರೋದ್ರಿಂದ ಲಕ್ಷಾಂತರ ಜನ ಈಗಾಗಲೇ ಬೆಡ್ತಲ್ಲಿದ್ದಾರೆ. ಪ್ರತಿದಿನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆದ್ರೆ ಈ ಸರಿ ವಿಶೇಷವಾಗಿ ತುಂಬಾ ಜನ ಇದ್ದಾರೆ. ಈ ಸರಿ ಮಾತ್ರ ಈ ಸರಿ ವಿಶೇಷವಾಗಿ ಬಹಳಷ್ಟು ಭಕ್ತಾದಿಗಳು, ಲಕ್ಷಾಂತರ ಸಂಖ್ಯೆಯಲ್ಲಿ ಬಹಳ ಭಕ್ತಾದಿಗಳು ಬಂದಿದ್ದಾರೆ. ಇಲ್ಲಿ ಅಂತರ್ಗಂಗೆಯಿಂದ ಕುಲುಷಿತವಾದಂತ ನೀರು ಅಂತರ್ಗಂಗೆಗೆ ಸೇರ್ತಾ ಇದೆ. ಹೌದು, ಇದು ಬಹಳ ಮಲಿನ ಆಗ್ತಾ ಇದೆ. ಇಲ್ಲಿ ಸರಿಯಾದಂತ ವ್ಯವಸ್ಥೆನ ಈಗ ಮಲೆ ಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಅದು ಭಕ್ತಾದಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು, ಮತ್ತೆ ಭಕ್ತಾದಿಗಳ ಸೌಕರ್ಯ ಕಲ್ಪಿಸ್ಕೊಡ್ಬೇಕು ಅಂತಲೇ ಅದಕ್ಕೊಂದು ವಿಶೇಷವಾದ ಪ್ರಾಧಿಕಾರ ಮಾಡಿದ್ದಾರೆ. ಹೌದು,
ಆ ಪ್ರಾಧಿಕಾರ ಏನಪ್ಪಾ ಅಂದ್ರೆ ಬರೀ ಹೆಸರಿಗಷ್ಟೇ ಪ್ರಾಧಿಕಾರ ಇದೆ ಅಷ್ಟೇ ಹೊರತು ಯಾವುದೇ ರೀತಿಯಾದಂತ ಭಕ್ತಾದಿಗಳಿಗೆ ಸೌಲಭ್ಯವನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅವ್ರು. ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ ಆ ಚರಂಡಿ ನೀರು ನೀಟಾಗಿ ಅಂತರ್ಗಂಗೆಗೆ ಸೇರ್ತಾ ಇದೆ. ಹೌದೌದೌದೌದು ಸೇರ್ತಾ ಇದೆ ಈಗ ಕುಲುಷಿತವಾಗಿದೆ. ನೋಡಿ ಈಗ ಬಹಳ ಬಿಸಿಲು, ಈಗ ಇನ್ನೇನು ಕಾಲ ಇರ್ತಕ್ಕಂತ ಸಂಭವ ಇದೆ. ಭಕ್ತಾದಿಗಳಿಂತ ನೀರ್ನ ಅವರು ಪಾಪ ಅವ್ರಲ್ಲ ಅದನ್ನೆಲ್ಲ ಸೇವಿಸೋದು ಏನಾಗುತ್ತೆ ಅಂದ್ರೆ ಮುಂದೆ ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದು ಸತ್ಯ. ಖಂಡಿತವಾಗಿ ಹೌದೌದು ಬೀರುತ್ತೆ. ನಾನು ಬಹಳ ಸ್ಪಷ್ಟವಾಗಿ ಮಲೆಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಅಧಿಕಾರಿಗಳಿಗೆ ನಾನು ತಿಳಿಸ್ತಾ ಇದ್ದೀನಿ, ನೀವು ಇವತ್ತೇನು ಈಗ ಮಲೆಮಹದೇಶ್ವರ ಬೆಟ್ಟದಲ್ಲಿ ಏನು ಕುಲುಷಿತ ನೀರು ಈಗ ಸೇರಿ ಭಕ್ತಾದಿಗಳಿಗೆ ಏನ್ ತುಂಬಾ ಅನಾನುಕೂಲ ಆಗ್ತಾ ಇದೆ, ಅದನ್ನ ಈ ತಕ್ಷಣ ಏನಾದ್ರು ಪ್ರಾಧಿಕಾರವರು ಸರಿಪಡಿಸ್ತೀನಿ ಅಂತಂದ್ರೆ ಮುಂದೆ ಪ್ರಾಧಿಕಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸ್ಬೇಕಾಗ್ತದೆ ಅಂತ ಈ ಸಂದರ್ಭ ನಾನು ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ ಇಷ್ಟು ದಿನದಲ್ಲಿ ಈ ವಿಚಾರ ಅವ್ರ ಗಮನಕ್ಕೆ ಬಂದಿದ್ಯೋ ಬಂದಿಲ್ವಾ ಅನ್ನೋದು ಪ್ರಶ್ನೆ ಸರ್. ಬಂದಿರುತ್ತೆ ಬಂದಿದ್ರು ಕಣ್ಮುಚ್ಚಿ ಕುಳ್ತಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಹೌದೌದು, ಈಗ 100% ಅಲ್ಲಿ ಅವ್ರ ಗಮನಕ್ಕೆ ಇದ್ದೇ ಇರ್ತದೆ ಪ್ರತಿಯೊಂದು. ಯಾಕಂದ್ರೆ ದಿನ ಬೆಳಗ್ಗೆ ಇದ್ರಲ್ಲಿ ಈಗ ತುಂಬಾ ಜನ ಈಗ ಅಲ್ಲಿ ಅವರು ಸಿಬ್ಬಂದಿಗಳೆಲ್ಲ ಇರೋದ್ರಿಂದ ಅವರು ಕಣ್ತು ಅಲ್ಲೇ ಇರ್ತಾರೆ. ಹಾಗಾಗಿ ಹೌದು, ಯಾಕಂದ್ರೆ ಇದು ಈ ಶಿವರಾತ್ರಿ ಸಮಯ ಇರೋದ್ರಿಂದ ತುಂಬಾ ಜನ ಇರ್ತಾರೆ. ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿಗಳು ಅಲ್ಲೇ ವಾಸ್ತವ ಬಿಟ್ಟಿರ್ತಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಇತ್ತೀಚೆಗೆ ಅವರು ಸಹ ಎಲ್ಲ ಭೇಟಿ ಮಾಡಿದಾರೆ ಅಲ್ಲೆಲ್ಲ ಹೇಳ್ತಾ ಇರೋದು. ಹಾಗಾಗಿ ಇವ್ರು ಗೊತ್ತಿದ್ರು ಏನಪ್ಪಾ ಅಂದ್ರೆ ಅವ್ರಿಗೇನೋ ಭಕ್ತಾದಿಗಳಿರ್ತಾನೆ ಆಗ್ಲಿ ನಮ್ಗೇನಾಗ್ಬೇಕು ಅಂತಕ್ಕಂತ ತಾತ್ಸಾರ ಮನೋಭಾವನೆ ಹೊಂದಿರ್ತಾರೆ ಅವರೆಲ್ಲ. ಹಾಗಾಗಿ ಹೌದು ಖಂಡಿತವಾಗಿ ಅವರು ಅಂತ ಅಲ್ಲೇನಪ್ಪಾ ಅಂತಂದ್ರೆ ಅವರು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ರೆ ಈ ರೀತಿ ಅವ್ಯವಸ್ಥೆ ಬರ್ತಾ ಇರ್ಲಿಲ್ಲ. ಹೌದು ಖಂಡಿತ ಆಗ್ತಿರಲ್ಲ. ಹಾಗಾಗಿ ಇದು ತಕ್ಷಣ ಅವ್ರು ಸರಿಪಡಿಸ್ಬೇಕು. ಅವರು ಸರಿಪಡಿಸ್ತಿಲ್ಲ ಅಂತಂದ್ರೆ ಮುಂದೆ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತ ಈ ಸಂದರ್ಭ ನಾನು ಮಲೆಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ ನಾವು ಕೂಡ ಅವ್ರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡೋಕೆ ಪ್ರಯತ್ನ ಪಟ್ವಿ ನಮ್ಮ ಚಾನೆಲ್ ಇಂದ ಕೂಡ. ಆದ್ರೆ ಅವರು ನಮ್ ಸಂಪರ್ಕ ಸಿಗಲ್ಲ ಬಿಡಿ, ಅವ್ರು ಯಾರಿಗೂ ಸಿಗಲ್ಲ ಅವರು. ಹೌದು, ಅಲ್ಲಿ ನಮ್ಮ ನೆಟ್ವರ್ಕ್ ಇಲ್ಲ ಆ ರೀತಿ ಈ ರೀತಿ ಬರೀ ಸುಳ್ಳು ಅವ್ರದ್ದು, ಬರೀ ಸುಳ್ಳು ಮತ್ತೆ ತಾತ್ಸಾರವಾದಂತ ಮನೋಭಾವನೆ ಅವ್ರದ್ದು. ಅಧಿಕಾರಿಗಳು ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ ಇವ್ರು ಅಂತ ಅಷ್ಟೇ ಅವ್ರು ಅಷ್ಟೇ ತಿಳ್ಕೊಂಡಿರೋದು. ಹಾಗಾಗಿ ಇದ್ರ ಬಗ್ಗೆ ಅವ್ರು ಸರಿಯಾದ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಬಹಳ ಹೋರಾಟ ಮಾಡ್ಬೇಕಾಗ್ತದೆ. ಒಳ್ಳೇದು ಸರ್. ಅದು ಅವ್ರು ಈಗ ಕ್ರಮ ತಗೊಂಡ್ರೆ ಅವ್ರೇ ಎಚ್ಚೆತ್ಕೊಂಡಂಗೆ, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಖಂಡಿತವಾಗ್ಲೂ ನಡೆಯುತ್ತೆ. ಮಾಡ್ತೀವಿ ಮೇಡಮ್ ಖಂಡಿತ ಮಾಡ್ತೀವಿ ಸರ್. ಧನ್ಯವಾದ. ಹೋರಾಟಗಾರರಾದಂತಹ ಶ್ರೀನಿವಾಸ್ ಗೌಡ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಹೇಳಿದ್ರು, ಮುಂದಿನ ದಿನಗಳಲ್ಲಿ ಈ ರೀತಿ ಪ್ರಾಧಿಕಾರ ಇದೇ ರೀತಿ ಏನು ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾ ಇದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡದಾಗಿ ಹೋರಾಟವನ್ನ ಮಾಡ್ತೀವಿ, ಕೂಡಲೇ ಎಚ್ಚೆತ್ಕೊಳ್ಬೇಕು ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆಡಳಿತ ಮಂಡಳಿ ಏನ್ ಮಾಡುತ್ತೆ ಅನ್ನೋದು ಕೂಡ ನೋಡೋಣ. ಈ ಬಗ್ಗೆ ಮತ್ತಷ್ಟು ಚರ್ಚೆ ನಡೆಸೋಣ. ಕಂಸಾಳೆ ಕಲಾವಿದರಾದಂತ ಧನುಷ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಧನುಷ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಂತರ್ಗಂಗೆಗೆ ಕೊಳಚೆ ನೀರು ನೀಟಾಗಿ ಸೇರ್ತಾ ಇದೆ. ಇದ್ರಲ್ಲಿ ಆಡಳಿತ ಮಂಡಳಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿದ್ಯಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್, ನಾವು ತಿಳಿದ ಮಟ್ಟಿಗೆ ನಾವು ಮಹದೇಶ್ವರನ ದೇವ್ರಗುಡ್ರಾಗಿ ಕಂಸಾಳೆ ಕಲಾವಿದರಾಗಿ ನಾವು ಮಹದೇಶ್ವರನ ಬೆಟ್ಟಕ್ಕೆ ತಿಂಗಳಲ್ಲಿ 2 ಅಥವಾ 3 ಸತಿನಾದ್ರೂ ನಾವು ಹೋಗ್ತೀವಿ. ಈಗ ನಾವು ನೋಡಿದ ಮುಖೇನವಾಗಿ ಈಗಿನ ಮುಂಚೆ ಹೆಂಗಿತ್ತೋ ಏನೋ, ಈಗ ನಾವು ನೋಡಿದ ಮಟ್ಟಿಗೆ ಮಹದೇಶ್ವರನ ಬೆಟ್ಟ ತುಂಬಾ ಕ್ಲೀನಿಂಗ್ ವಿಷಯದಲ್ಲಾಗ್ಲಿ ಎಷ್ಟೋ
ಪರಿವರ್ತನೆ ಆಗಿದೆ. ಹ್ಮ್ ಈಗ ನಾವೆಲ್ಲಾ ಪ್ರಾಧಿಕಾರದ ಮೇಲೆ, ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಮೇಲೆ ನಾವು ಹೊಣೆ ಹೊರ್ಸಕ್ಕಾಗಲ್ಲ. ಯಾಕಂದ್ರೆ ಈಗ ಭಕ್ತರು ಅಂದ್ಮೇಲೆ ಇವತ್ತು ಬಂದವರು ಪುನಃ ಅಲ್ಲೇ ಉಳ್ಕೊಳಲ್ಲ, ನಾಳೆ ಇನ್ನ ಬೇರೆ ಭಕ್ತರು ಬೇರೆ ಊರಿಂದ ಬರ್ತಾರೆ. ಮೇನ್ ಇಲ್ಲಿ ತಪ್ಪಿರೋದೇ ಜನರದು ಮೇಡಮ್, ನಾನ್ ಕಣ್ಣಾರ ನೋಡಿರೋದು. ಯಾಕಂದ್ರೆ ನಮ್ಮ ಪರಂಪರೆ ಅನುಗುಣ ನಾವು ಮಾದೇಶ್ವರನ ಬೆಟ್ಟದಲ್ಲಿ ನಾವು ದೇವ್ರಗುಡ್ರಾದವರು, ನಾವು ಅಂತರ್ಗಂಗೆಯಲ್ಲಿ ಅದ್ ಏನೇ ಇವಾಗ ಕಲುಷಿತ ಇರ್ಲಿ ಮತ್ತೊಂದಿರ್ಲಿ, ನಾವ್ ಅಲ್ಲಿ ಮೂರ್ ಮುಳುಗಾಕಿ ಅಲ್ಲಿ ಅಂತರ್ಗಂಗೆಯಲ್ಲಿ ಫಸ್ಟ್ ಕೈ ಮುಗದೆ ನಾವು ಸ್ವಾಮಿ ದರ್ಶನಕ್ಕೆ ಹೋಗೋದು ನಮ್ಮ ವಾಡಿಕೆ ಪದ್ಧತಿ. ಸೊ ನಾವ್ ಕಣ್ಣಾರ ನೋಡಿದ್ ಮುಖ್ಯನ. ಯಾಕಂದ್ರೆ ಇವಾಗ ಬರೋ ಎಲ್ಲಾ ಭಕ್ತರು ಹೋಗಿ ಅಂತರ್ಗಂಗೆಯಲ್ಲಿ ಮುಳುಗಲ್ಲ, ಇರೋರು ರೂಮ್ಗೂ ಹೋಗ್ತಾರೆ, ಇಲ್ಲ ಅಲ್ಲಿ ಕಾಸು ಕೊಟ್ರೆ ಬಿಸಿನೀರ್ ಕೊಡ್ತಾರೆ, ಅಲ್ಲೆಲ್ಲ ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ಮೇನ್ ನಾನ್ ಹೇಳದ್ ಬಂದ್ ಜನರದೇ ಮೇಡಮ್. ಜನರುನು ಇವಾಗ ಬೆಟ್ಟದಿಂದ ನಾನ್ ನೋಡೋದ್ ಮಟ್ಟಿಗೆ ಪ್ರಾಧಿಕಾರದ ವತಿಯಿಂದ ಸೆಕ್ಯೂರಿಟಿಗಳ್ನು ಹಾಕಿದಾರಲ್ಲಿ. ಈಗ ಅಷ್ಟು ದೊಡ್ಡ ಜಾಗದಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಎಷ್ಟು ಅಂತ ಸೆಕ್ಯೂರಿಟಿಗಳ್ನು ಹಾಕಿ ನಾವ್ ಇದ್ ಮಾಡಕ್ಕಾಗಲ್ಲ. ಜನರ ಮನ್ಸಿಗೆ ಬರ್ಬೇಕು, ಇದು ನಮ್ ಸ್ಥಳ. ಅಂದ್ರೆ ಧನುಷ್ ಅವ್ರೆ, ನೀವೀಗ ಹೇಳ್ತಾ ಇದ್ದೀರಾ ಇದು ಸಾರ್ವಜನಿಕರದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ. ಹೌದು ಹೌದು, ಜನರು ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನ ತೋರಿಸ್ತಾರೆ, ಬೇಕೋ ಹಾಗೆ ವರ್ತನೆ ಮಾಡ್ತಾರೆ. ಇವಾಗ ಅವ್ರ ಮನೇಲೆ ಒಂದ್ ಗಲೀಜ್ ಬಿದ್ರೆ ಅದನ್ನ ಬಿಡ್ತಾರ ಎತ್ತಾಕ್ತಾರಲ್ವಾ, ಹಾಗೇನೆ ಅಲ್ಲಿ ಕ್ಷೇತ್ರನ ಪ್ರಾವಿತ್ಯತೆ ಹಾಗೆ ಇದೆ. ಅದನ್ನ ಮೇನ್ ಈಗ ನಾನೇ ನನ್ನ ಕಣ್ಣಾರ ನೋಡಿ ನಾನೇ ಎಷ್ಟೋ ಜನಕ್ಕೆ ಬೈದಿದ್ದೀನಿ ಮೇಡಮ್. ಅಂದ್ರೆ ನಾವು ಅದನ್ನ ತಡೆಯೋದಿಕ್ಕೆ ಆಗಲ್ಲ. ಒಂದು, ಈಗ ಇಲ್ಲಿ ಚರಂಡಿ ನೀರ್ ಸೇರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಪ್ರಾಧಿಕಾರ ಏನ್ ಕ್ರಮ ಕೈಗೊಂಡಿರ್ಬೋದು ಅಂತ. ಕ್ರಮ ಕೈಗೊಂಡಿರೋದಕ್ಕೆ ಈಗ ಮೊನ್ನೆ ಮಾತಾಡಿದ ವಿಚಾರವಾಗಿ ಇವಾಗ ನಿಮ್ಗೆ ಅಂತರ್ಗಂಗೆ ಇಂಪಾರ್ಸ್ ರೋಡ್ ಏನಿದೆ, ಆ ರೋಡ್ ಎಲ್ಲ ಇವಾಗ ಪ್ರೆಸೆಂಟ್ಲಿ ಇವಾಗ ನಮ್ಗಲ್ಲೆಲ್ಲ ಅಭಿವೃದ್ಧಿ ಪ್ರಾಧಿಕಾರ ನಡೀತಾ ಇದೆ. ಅಂದ್ರೆ ನಮ್ ಸಾಲೂರು ಮಟ್ಟದ ರೋಡ್ ಇರ್ಬೋದು, ವೀರೇಶ್ವರನ್ ದೇವಸ್ಥಾನದ ಹಿಂಭಾಗ ಇರ್ಬೋದು, ಅಲ್ಲೆಲ್ಲ ಇವಾಗ ರೋಡ್ ಸ್ವಲ್ಪ ಅಗಲೀಕರಣ ಮಾಡಕ್ಕೆ ತುಂಬಾ ವೇಗವಾಗಿ ಕೆಲಸ ನಡೆಸ್ತಿದ್ದಾರೆ ಪ್ರಾಧಿಕಾರದ ವತಿಯಿಂದ. ಇವಾಗ ಅಲ್ಲಿ ಕೆಲಸ ನಡೀತಾ ಇರೋ ಕಾರಣ ನೀರ್ ಬರ್ತಾ ಇರ್ಬೋದು ಮೇಡಮ್, ಅದ್ ನಾವು ಒಪ್ಕೋತೀವಿ. ಕಾರಣ ನಾವ್ ಕಣ್ಣಾರ ನೋಡಿದ್ಮೇಲೆ ಹೌದು. ಈಗ ನೀವು ಅಲ್ಲಿ ನೀರ್ ಸೇರ್ತಾ ಇದೆ, ಅಲ್ಲಿ ಕೆಲಸ ನಡೆಯೋದ್ರಿಂದ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಇದಕ್ ಸಂಬಂಧಿಸ್ದಂಗೆ ನಾವು ಅವ್ರಿಗೆ ಸಂಪರ್ಕ ಕೂಡ ಮಾಡಿದ್ವಿ. ಈ ರೀತಿ ಸೇರ್ತಾ ಇದೆ, ನೀವೇನ್ ಮಾಡಿದ್ದೀರಾ ಅಂತ ಕೇಳೋದಿಕ್ಕೆ ನಾವು ಕೂಡ ಅವ್ರನ್ನ ಸಂಪರ್ಕ ತಗೊಳಕ್ಕೆ ಪ್ರಯತ್ನ ಪಟ್ವಿ. ಆದ್ರೆ ಅವರು ನಮ್ಮ ಹತ್ರ ದೂರವಾಣಿ ಸಂಪರ್ಕಕ್ಕೆ ಬಂದು ಹೇಳ್ಬೋದಿತ್ತಲ್ಲ, ಈ ರೀತಿ ನಡೀತಾ ಇದೆ, ಹೀಗೀಗಾಗಿದೆ ಅಂತ ನಮ್ ಜೊತೆ ಅವರು ಹೇಳಿದ್ರೆ ನಾವು ಕೂಡ ಕೈ ಬಿಡ್ಬೋದಿತ್ತಲ್ಲ. ಓ ಹೌದು, ಕ್ರಮ ಕೈಗೊಳ್ತಿದ್ದಾರೆ, ನಾವು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ಬೋದಿತ್ತಲ್ಲ. ಆದ್ರೆ ಅವ್ರು ಯಾಕೆ ನಮ್ಮ ಕಾಲ್ಗೆ ಸಿಕ್ಲಿಲ್ಲ? ಅದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ ಮೇಡಮ್. ಯಾಕಂದ್ರೆ ಈಗ ಇನ್ನೊಂದ್ ಏನ್ ಮಾಹಿತಿ ಇಲ್ಲ ಅಂತಂದ್ರೆ, ಈಗ ಮೊನ್ನೆ ಮಾದೇಶ್ವರನ್ ಬೆಟ್ಟದಲ್ಲಿ ಈಗ ಹೋದ ಗುರುವಾರ ಮಾದೇಶ್ವರನ್ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆಗೆ ತೆರೆ ಎಳೆದು ಮುಕ್ತಾಯ ಆಗಿ ಸಂಪನ್ನ ಆಗಿ ಈಗೆಲ್ಲ ಸ್ವಲ್ಪ ಸುಧಾರಿಸ್ಕೊಂಡು ಇವಾಗೆಲ್ಲ ಇದಾರೆ. ಅದರಿಂದ ನಮಗೂ ಅಷ್ಟು ಮಾಹಿತಿ ಇಲ್ಲ. ಯಾಕಂದ್ರೆ ಇವಾಗ ನಾವು ಜಾತ್ರೆ ಮುಗಿಸ್ಕೊಂಡು ನಾವು ಎಲ್ಲ ಗುರುವಾರನೇ ಬಂದಿತ್ತು. ಅಂತರ್ಗಂಗೆ ವಿಚಾರದಲ್ಲಿ ಮೇಡಮ್ ಅದು ಭಕ್ತರದು ತಪ್ಪಿದೆ, ಈಗ ಆಡಳಿತ ವರ್ಗದ್ದು ಅಲ್ಲಿ ತಪ್ಪಿದೆ, ನಿರ್ಲಕ್ಷ್ಯ ಇದೆ. ಇಬ್ರು ಕೈಗೂಡಿ ಮಾಡಿದ್ರೇನೆ ಅಲ್ಲಿ ಕೆಲಸ ಆಗೋದು. ಇವಾಗ ಏನೇ ಆಗ್ಲಿ ಮೇಡಮ್, ಇವಾಗ ಇಬ್ರು ಮನ್ಸ್ಕೊ ಬರ್ಬೇಕು. ಹೌದು, ನಿಮ್ಗೆ ಅಂದ್ರೆ ಈಗ ಅಂತರ್ಗಂಗೆ ವಿಶೇಷತೆ ಏನು ಅಂತ ಗೊತ್ತಿದೆ, ನಿಮ್ಗೆ ಅದ್ರ ಇತಿಹಾಸ ಏನು ಅದು ಗೊತ್ತಿದೆ. ಆದ್ರೆ ಈಗ ಅದಕ್ಕೆ ಚರಂಡಿ ನೀರ್ ಸೇರ್ತಾ ಇದೆಯಲ್ಲ, ಎಷ್ಟು ದಿನದಿಂದ ಸೇರ್ತಿರ್ಬೋದಲ್ವಾ? ಅದೇ ಈಗ ನಮಗೂ ಮನಸ್ಸು ತುಂಬಾ ನೋವು ಮೇಡಮ್. ಇವಾಗ ಇವಾಗ ಕಣ್ಣಾರ ನೋಡಿ ನಮಗೇನೆ ಒಂಥರ ಬೇಜಾರಿದೆ. ಹಿಂದೆ ವಾಡಿಕೆ ಇತ್ತು ಅಂತರ್ಗಂಗೆ ನೀರ್ ಮನೇಲಿ ಏನಾರ ಸೂತ್ತಾಗಿತ್ತು, ಆದ್ರೆ ಅಂತರ್ಗಂಗೆ ನೀರ್ ತಂದು ಮನೆ ಪ್ರೋಕ್ಷಣೆ ಮಾಡೋದ್ ಪದ್ಧತಿ. ಹೌದು, ಈಗ ಅದೇ ನೀರೇ ಸೂತ್ಕತ್ತರ ಆಗ್ತಿದೆಯಲ್ಲ. ಹೌದು, ಅದು ನಮ್ಗೀಗ ಅದು ಬಹಳ ನೋವು. ಹಿಂದೆ ಅಂತರ್ಗಂಗೆ ಗಲೀಜಿದ್ರು, ಅದೇ ಹಿಂದಿನ ಕಾಲದಲ್ಲಿ ಅಂತರ್ಗಂಗೆ ನೀರಿಲ್ಲ ಅಂದ್ರೂ ಯಾರು ಬೈಕೊಂಡ್ ಬರ್ತಾ ಇರ್ಲಿಲ್ಲ. ಬೈಕೊಂಡ್ಬಿಟ್ರೆ ನಮ್ ಮನೆಗೆ ಏನಾನ ತೊಂದ್ರೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಎಲ್ಲ ಇತ್ತು. ಇದೆಲ್ಲ ನಮ್ಮ ಮನೇಲಿ ನಮ್ ಹಿರಿಕರು ಮಾತಾಡಿದ ಮಾತುಗಳೇ ನಾವ್ ಹೇಳ್ತಾ ಇರೋದು. ಅಂತರ್ಗಂಗೆ ಅಷ್ಟೇ ನಮ್ಗೆ ಪವಿತ್ರತೆ. ಅದ್ರಲ್ಲೂ ನಾವೇನ್ ಇವಾಗ ಕನ್ನಡಿಗರಾಗಿ ನಾವು ಕಾವೇರಿನ ಮಾತೃ ಸ್ವರೂಪಿಣಿಯಾಗಿ ನೋಡ್ತೀವಿ. ಕಾವೇರಿ ನೀರೇ ಅಂತರ್ಗಂಗೆ ಆಗಿ ಬರ್ತಾರೆ ಅನ್ನೋದು ಮಾತಿದೆ ಅಲ್ಲಿ. ಈಗ ಅಂದ್ರೆ ಆಡಳಿತ ಮಂಡಳಿಯವರು ಎಚ್ಚೆತ್ಕೊಳ್ಬೇಕು. ಅಂದ್ರೆ ಭಕ್ತರು ಇಲ್ಲಿ ಕಲುಷಿತ ಮಾಡ್ತಾರೆ, ಅವರನ್ನ ಒಂದ್ ಕಡೆ ತಡೆಯೋದಕ್ಕಂತೂ ಸಾಧ್ಯ ಇಲ್ಲ. ಇದ್ರಲ್ಲಿ ಆಡಳಿತ ಮಂಡಳಿ ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ಅಲ್ವಾ? ಗಮನ ಹರಿಸ್ಬೇಕು. ಆದ್ರೆ ಮೇಡಮ್ ಒಂದು ಖುಷಿ ವಿಚಾರ ಏನಂದ್ರೆ, ಹಿಂದೆ ಇದ್ದ ಆಡಳಿತ ವರ್ಗಕ್ಕೂ ಈಗಕ್ಕೂ ಬಹಳ ವ್ಯತ್ಯಾಸ ಇದೆ. ಇವಾಗ ಕೆಲಸ ಆಗ್ತಿದೆ ಮೇಡಮ್. ಈಗ ನಾನೇ ಹೇಳ್ತೇನಿಲ್ಲ, ಹಿಂದೆ ಕಾರ್ಯದರ್ಶಿಯಾಗಿ ಯಾರ್ಯಾರು ಸೇವೆ ಸಲ್ಲಿಸಿದ್ರು ಅಟ್ಲೀಸ್ಟ್ ಅವರೆಲ್ಲ ಅಲ್ಲಿ ಒಗ್ಗಕ್ಕೆ ಸ್ವಲ್ಪ ತುಂಬಾ ಸಮಯ ತಗೊಂಡ್ಬಿಟ್ರು. ಅಂದ್ರೆ ಅಲ್ಲಿನ ಪರಿಸರ ಆಗಿ, ಅಲ್ಲಿನ ಆಚಾರ ವಿಚಾರ ಪದ್ಧತಿ, ಅಲ್ಲಿನ ನಮ್ಮ ತಮ್ಮಡಿಗಳ ಪದ್ಧತಿ,
ಅಲ್ಲಿನ ಇದಕ್ಕೆ ಹೋಗಕ್ಕೆ ಅವ್ರಿಗೆ ಟೈಮ್ ಆಯ್ತಿತ್ತು, ಅಷ್ಟ್ರಲ್ಲಿ ಏನೋ ಟ್ರಾನ್ಸ್ಫರ್ ಮತ್ತೊಂದು ಹಾಕ್ಬಿಡೋದು ಹೋಗ್ಬಿಡೋದು. ಬಟ್ ಈಗ ಏನ್ ನಮ್ಮ ಅದ್ರಲ್ಲೂ ಮೈಸೂರು ಜಿಲ್ಲೆಯವರಾದಂತ ರಘು ಸರ್ ಏನ್ ಅವ್ರು ಬಂದ ಮೇಲೆ ಎಷ್ಟೋ ಕೆಲ್ಸಗಳಾಯ್ತು ಮೇಡಮ್. ಈಗ ನಾವು ಶಿವರಾತ್ರಿಲೆಲ್ಲ ಪ್ಲಾಸ್ಟಿಕ್ ಯುಕ್ತ ಜಾತ್ರೆ ಆಯ್ತು ಹೋದ ವರ್ಷ. ಹೌದು, ಅದೇ ರಘು ಅವ್ರಿಗೆ ನಾವು ದೂರವಾಣಿ ಸಂಪರ್ಕ ಮಾಡಕ್ ಪ್ರಯತ್ನ ಪಟ್ವಿ, ಅವರು ಕೂಡ ನಮ್ಗೆ ಸಂಪರ್ಕಕ್ಕೆ ಸಿಕ್ಲಿಲ್ವಲ್ಲ. ಅದೇ ಹೇಳದ್ನಲ್ಲ ಮೇಡಮ್, ಮೊನ್ನೆ ಬೆಟ್ಟದಲ್ಲಿ ಜಾತ್ರೆ ಮುಗ್ದಿದೆ. ನಿಮ್ಗೆ ಗೊತ್ತು ಎಷ್ಟು ಲಕ್ಷಾಂತರ ಜನ ಒಂದು ತಿಂಗಳೊಳಗಡೆ ಕೋಟ್ಯಾಂತರ ಜನ ಬಂದು ವಿಸಿಟ್ ಮಾಡೋದ್ರು ಮಾದೇಶ್ವರನ್ ಬೆಟ್ಟ. ಸೊ ಅವ್ರಿಗೂ ಏನ್ ಪ್ರೆಷರ್ ಇತ್ತು, ಎಲ್ಲ ರೆಸ್ಟ್ ಅಲ್ಲಿ ಇದಾರೆ ಸ್ವಲ್ಪ. ಹೌದು, ಅದು ಒಂದ್ ಕಡೆ ನೋಡೋಣ. ಹೌದು, ಈಗ ಅದೇ ಅಂತರ್ಗಂಗೆಗೆ ಚರಂಡಿ ನೀರು ಸೇರ್ತಾ ಇದೆ. ಈಗ ಅದ್ರಲ್ಲೇ ಮುಳುಗಿ ಸ್ನಾನ ಮಾಡಿ ಹೋಗಿ ದರ್ಶನ ಮಾಡ್ತಿದ್ದೆ. ಉರುಳು ಸೇವೆ ಮಾಡ್ತಾರೆ, ಅಲ್ಲೇ ಉರುಳು ಸೇವೆ ಮಾಡಿ ದರ್ಶನ ಮಾಡ್ತಾರೆ. ಇದು ಒಂದ್ ರೀತಿ ಮಲಿನ ಆದಾಗೆ ಅಲ್ವಾ? ಹೌದು ಮೇಡಮ್, ಮಲಿನ ಹಾಗೆ ಮತ್ತೆ ದೇವ್ರ ದರ್ಶನ ಪಡೆದ ಹಾಗೆ ಅಲ್ವಾ? ಇಲ್ಲ ಮೇಡಮ್, ಅದು ಇವಾಗ ನಾನು ಒಪ್ಕೊಂತೀನಿ. ನನಗೂ ಅದು ಬೇಸರ ಸಂಗತಿನೇ. ಇವಾಗ ನಾವು ಆ ಪರಂಪರೆಯವರು ಮಾದೇಶ್ವರನ ಮನೆದೇವರಾಗಿ ಇಟ್ಕೊಂಡು ಅದೇ ಪಾವಿತ್ರತೆಯನ್ನ ಈಗ ಕಾಪಾಡ್ಬೇಕಲ್ವಾ? ಕಾಪಾಡ್ಬೇಕು. ಈಗ ನೀವು ನಮ್ಗೆ ಇಷ್ಟ ಹೇಳಿದ್ಮೇಲೆ ನಾನು ಮುಂದಿನ ವಾರ ಇವಾಗ ಮಾದೇಶ್ವರನ್ ಬೆಟ್ಟಕ್ಕೆ ಪುನಃ ನಾವು ಹೋಗ್ಲೇಬೇಕು. ನಮ್ಮ ಆಚಾರ ಪದ್ಧತಿಗೆ ಹೋದಾಗ ಖುದ್ದಾಗಿ ರಘು ಸರ್ನು ಒಂದ್ಸತಿ ನಾವು ಅವ್ರ ಕಿವಿಗೂ ಹಾಕ್ತಿವಿ. ಯಾರಲ್ಲಿ ದೊಡ್ಡವರು ಇದಾರೆ ಈಗ ಮೀಡಿಯಾ ಮುಖಾಂತರ, ಈಗೇನು ವಿಶೇಷವಾಗಿ ಮೀಡಿಯಾನೇ ಇವಾಗೆಲ್ಲ ನಡೀತಾ ಇರೋದು. ಮೀಡಿಯಾ ಮುಖಾಂತರ ನೀವುನು ಅವ್ರನ್ನ ಇದ್ ಮಾಡೋದು ಅಂದ್ರೆ ನಮ್ಮ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರಕ್ಕಾಗಿರ್ಬೋದು, ಬೆಟ್ಟಕ್ಕಾಗ್ಲಿ ನೀವು ಅವ್ರ ವಿಷಯ ಅವ್ರಿಗೆ ಮುಟ್ಸಂಗ್ ನೀವು ಮಾಡಿ. ನಾವು ನಮ್ ಕೈಲಾದ ಏನ್ ಮಾಡ್ತೀವಿ. ಆದ್ರೆ ನಾವ್ ಅವ್ರನ್ನ ಸಂಪರ್ಕಕ್ಕೆ ತಗೊಳಕ್ ಪ್ರಯತ್ನ ಪಟ್ರು, ಅವ್ರು ನಮ್ಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ವಲ್ಲ. ಮೇಡಮ್ ಅದೇ ನಿಮ್ಗೆ ಹೇಳಿದ್ನಲ್ಲ ಮೇಡಮ್, ನನಗ್ ಗೊತ್ತಿರೋ ರೀಸನ್ 100% ಅದೇ ಮೇಡಮ್. ಈಗ ಮೊನ್ನೆ ಜಾತ್ರೆ ಮುಗಿದಿದೆ, ನಾನ್ ನೋಡ್ದಂಗೆ ರಘು ಸರ್ ಅವರು ಹತ್ತತ್ರ ಒಂದ್ 15 ದಿವಸದಿಂದ ಅವರು ಮನೆ ಮಠ ಎಲ್ಲಾ ಬಿಟ್ಟು ಅಲ್ಲೇ ಇದ್ರು. ಅಂದ್ರೆ ನನಗೂ ಕಾರ್ಯಕ್ರಮ ಕೊಟ್ಟಿದ್ರು ರಂಗಮಂದಿರದಲ್ಲಿ ಕಲಾವಿದನಾಗಿ. ನನಗೂ ಕಲಾವಿದ ಕಾರ್ಯಕ್ರಮ ಖುದ್ದಾಗಿ ಡ್ಯೂಟಿ ಅವ್ರು ಮಾಡ್ಲೇಬೇಕು. ಡ್ಯೂಟಿ ಮಾಡಿದ್ರು, ಡ್ಯೂಟಿ ಕರ್ತವ್ಯ, ಅವರು ಡ್ಯೂಟಿಲಿ ಇದ್ರು. ಅದೇ ಇವಾಗ ಡೇ ಅಂಡ್ ನೈಟ್ ಮಾಡಿದ ಕಾರಣ ಅವರು ಒಂದ್ 2 ದಿನ ನನಗ್ ತಿಳಿದ ಮಟ್ಟಿಗೆ ಈಗ ನಿನ್ನೆ ಎಲ್ಲಾ ಡೈವರ್ಟ್ ಆದ್ರು. ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ಡ್ಯೂಟಿ ಇರೋರಾಗಿ. ನಮ್ಗೆ ಶಿವರಾತ್ರಿ ಮೊನ್ನೆನೆ ಮುಗೀತು, ಬಟ್ ಬೆಟ್ಟದಲ್ಲಿ ತೇರ್ ಆಗಿದ್ದು ಕೊಂಡ ಆಗಿದ್ದೆಲ್ಲ ಬಂದ್ ಗುರುವಾರ. ಸೊ ಅದೆಲ್ಲ ಮುಗಿಸಿ ಆಲ್ಮೋಸ್ಟ್ ನಿನ್ನೆ ಏನೋ ಎಲ್ಲಾ ಡೈವರ್ಟ್ ಆದ್ರು. ನಿನ್ನೆನೋ ಶನಿವಾರನೋ ಡೈವರ್ಟ್ ಆದ್ರು ಎಲ್ಲ ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ಡ್ಯೂಟಿ ಇದ್ದವರಾಗಿ ಎಲ್ಲ ಹಲವಾಗ ರೆಸ್ಟ್ ಡೈವರ್ಟ್ ಆದ್ರು. ಸೊ ಇವಾಗ ರೆಸ್ಟ್ ಅಲ್ಲಿ ಇರ್ಬೋದು. ನಾನು ಕೂಡ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಪಟ್ಟಿ ಮಾತಾಡಿದ್ರೆ ನಾನು ನಿಮ್ಗೆ ವಿಷಯ ತಿಳಿಸ್ತೇನೆ. ಇಲ್ಲ, ಈ ವಿಷಯವಾಗಿ ನಾವು ಮಾತಾಡಿ ಹೇಳಿ ಅಲ್ಲಿ ಪಾಪ ರಘು ಸರ್ ಬಂದಾದ್ಮೇಲೆನೆ ಲೇಡೀಸ್ ಸ್ನಾನ ಮಾಡೋ ಜಾಗದಲ್ಲಿ ಲೇಡೀಸ್ನೇ ಸೆಕ್ಯೂರಿಟಿ ಆಗಿ ಡ್ಯೂಟಿ ಬಿಟ್ಟಿ, ಗಂಡಸ್ ಇರೋ ಕಡೆ ಗಂಡಸ್ರನ್ನೇ ಬಿಟ್ಟಿ ಗಲೀಜ್ ಮಾಡಿದ್ರೆ ಅವ್ರ ಕೈಲೇ ಗಲೀಜ್ ತಗ್ಸೋ ಕಾರ್ಯನೂ ನಡೀತು. ಸ್ವಚ್ಛ ಭಾರತ್ ಮಿಷನ್ ತರ ಅದು ನಡೀತು ಬೆಟ್ಟದಲ್ಲಿ ನಮ್ ಕಣ್ಣು ಮುಂದೆನೆ. ಸೊ ಅಷ್ಟೆಲ್ಲಾ ಮಾಡಿದ್ರು. ಇವಾಗ ಇನ್ನೊಂದು ಹೇಳ್ತೀನಿ ಮೇಡಮ್, ಇವಾಗ ನೋಡಿ ಶಬರಿಮಲೆ ಸ್ವಚ್ಛತೆ ಇಲ್ಲ, ಅಲ್ಲಿ ಕೂಡ ಅವರು ಸ್ವಚ್ಛತೆ ಕಾರ್ಯ ಕೈಗೊಂಡು. ಮೇಡಮ್ ಇವಾಗ ನಾನೊಂದ್ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಮಾದೇಶ್ವರನ ಬೆಟ್ಟ ಇವಾಗ ಡ್ಯೂಟಿ ಅಂತ ಅಂದ್ರೆ ಅನ್ಕೊಳ್ಳಿ, ಇವಾಗ ನಿಮ್ಗೆ ಅನ್ಕೊಳ್ಳಿ ಮೇಡಮ್, ಡ್ಯೂಟಿ ಶಿಫ್ಟ್ ವೈಸ್ ಇರುತ್ತೆ. ಆಫೀಸ್ ಆದ್ರೆ ಶಿಫ್ಟ್ ವೈಸ್ ಇರುತ್ತೆ. ಇವಾಗ ಹಂಗೆ ಸೆಕ್ಯೂರಿಟಿ ಕೆಲಸ ಮಾಡೋರು ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ. ಈಗ ಮಧ್ಯರಾತ್ರಿನೂ ಬೆಟ್ಟಕ್ಕೆ ಭಕ್ತರು ಬರ್ತಾ ಇರ್ತಾರೆ. ಈಗ ನೈಟ್ ಬಂದು ನೀರ್ ಮುಳುಗಿದ್ರು, ಅಲ್ಲಿ ಕಸ ಹಾಕಿದ್ರು ಅಂದ್ರೆ ಇರೋ ಡ್ಯೂಟಿಲಿ ಇರೋರು ಏನ್ ಮಾಡಕ್ಕೆ ಇದು ನಾವು ಯೋಚನೆ ಮಾಡ್ಬೇಕಲ್ವಾ? ಈಗ ನಾನ್ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಲ್ಲ, ಈಗ ಅವ್ರಿಗೆ ವಹಿಸಿರೋ ಡ್ಯೂಟಿ ಅಲ್ವಾ ಸರ್, ಅವರು ಕೂಡ ಅವ್ರ ಕರ್ತವ್ಯ ಮಾಡ್ಲೇಬೇಕಲ್ಲ. ಬಂದ್ ಮಾತಾಡೋದಾದ್ರೆ ಅದು ಅವರ ಕರ್ತವ್ಯ ಕೂಡ ಅಲ್ವಾ? ಅಲ್ಲಲ್ಲ, ಇವಾಗ ನಾನ್ ನಿಮ್ಗೆ ಹೇಳ್ತಾ ಇಲ್ಲ ಮೇಡಮ್, ಇಲ್ಲಿ ಭಕ್ತರದು ತಪ್ಪಿದೆ, ಕ್ಷೇತ್ರಕ್ಕೆ ವಿಸಿಟ್ ಮಾಡೋರ್ದು ತಪ್ಪಿದೆ. ಮೇಡಮ್ ನೀವು ನಂಬ್ತಿರೋ ಬಿಡ್ತಿರೋ, ನಾವು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಮನೆಯಿಂದಾನೇ ಚಪ್ಪಲಿ ಬಳಸಲ್ಲ. ಈಗ ಒಂದ್ ಚಪ್ಪಲಿ ಹಾಕಲ್ಲ, ಒಂದ್ ಉಗ್ಲು ನಾವು ಬೆಟ್ಟದಲ್ಲಿ ಉಗ್ಗಿಯಲ್ಲ. ನಮ್ಮ ಹಿರಿಕರು ಹೇಳ್ಕೊಟ್ಟಿರೋದು ನಮ್ಗಿದು. ನಾವ್ ಚಪ್ಪಲಿ ಮಾಡಲ್ಲ ಮೇಡಮ್ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ. ಅದೇ ಕಲುಷಿತ ನೀರಲ್ಲಿ ನೀವು ಅದೇ ನಮಗೂ ಹೇಳ್ತಾ ಇರೋದು, ನಮಗೂ ಅದೇ ಬೇಜಾರಾಗಿರೋದು. ಇವಾಗ ನಾವು ಇವಾಗ ಭಕ್ತರಲ್ಲೂ ನಾವು ಅದೇ ಕೇಳ್ಕೊಳ್ಳೋದು. ಮೇಡಮ್ ಈಗ ನಾನು ಇವಾಗ ನಮ್ಗೆ ಸ್ವಲ್ಪ ರಘು ಸರ್ಗೆನೆ ನಾನು ಆಲ್ಮೋಸ್ಟ್ ವಿಷಯ ಮುಟ್ಟಿಸ್ತೀನಿ. ರಘು ಸರ್ಗಾಗ್ಲಿ ವಿಷಯ ಮುಟ್ಟಿಸ್ತೀನಿ, ಅವ್ರ ಕೆಳಗಡೆ ಅವ್ರ ಪಿ ಎಗಳಿಗೂ ಎಲ್ಲ ವಿಷಯ ಮುಟ್ಟಿಸಿ, ನಮ್ಮ ಕಾರ್ಯದರ್ಶಿ ಪಿ ಎ ಇದಾರೆ ಚಂದ್ರಶೇಖರ್ ಅಂತ, ಅವ್ರಿಗೂ ವಿಷಯ ಮುಟ್ಟಿಸ್ತೀನಿ. ಅವ್ರಿಗೂ ವಿಷಯ ಮುಗಿಸಿ ಆದಷ್ಟು ಮೇಡಮ್ ನಮ್ ಕ್ಷೇತ್ರ ನಾವು ಬಿಟ್ಕೊಡಕ್ ಆಗಲ್ಲ. ಅಂದ್ರೆ ನಾವು ನಮ್ ಕಣ್ಣಿಗೆ ಬಿದ್ದಿದ್ ಏನೇನ್ ಹೇಳಿದೀವಿ ಅದನ್ನೆಲ್ಲ
ಕಿವಿಗೆ ಹಾಕೊಂಡ್ ಮಾಡಿದಾರೆ ಮೇಡಮ್. ಇದನ್ನು ನಾವು ತಂದೆ ತರ್ತೀವಿ, ಬಿಡಲ್ಲ. ಇವಾಗ ನಮಗೆ ಮಧ್ಯಾಹ್ನ ಕೇಳಿದಾಗ ನಮಗೂ ಬೇಜಾರಾಯ್ತು. ಖಂಡಿತ ಧನುಷ್, ಇದು ಬೇಗ ಬಗೆಹರಿಲಿ ಸಮಸ್ಯೆ. ಹೌದು, ಅವ್ರ ಕರ್ತವ್ಯ ಮಾಡ್ತಿದ್ದಾರೆ, ಆದ್ರೆ ಕರ್ತವ್ಯದಲ್ಲಿ ಲೋಪದೋಷಗಳು ಬರಬಾರ್ದು. ಎಸ್, ಇದು ಪರ್ಫೆಕ್ಟ್ ಅಂತ ಹೇಳ್ಬೇಕು ಹೊರತು ಆ ಕರ್ತವ್ಯದ ಅವರ ಕೆಲ್ಸದಲ್ಲೂ ಕೂಡ ತಪ್ಪು ಹುಡುಕ್ಬಾರ್ದಲ್ವಾ? ಹೌದು ಮೇಡಮ್. ಇಲ್ಲ, ನಾನು ಆದಷ್ಟು ನಮ್ಮ ದೇವಸ್ಥಾನ ನನಗೆ ಹತ್ರದಲ್ಲಿ ಮಹದೇಶ್ವರನ್ ಬೆಟ್ಟದಲ್ಲಿ ಲೋಕಲಿ ತುಂಬಾ ಪರಿಚಯ ಇರೋದ್ರಿಂದ, ಜನಗಳು ಪರಿಚಯ ಇರೋದ್ರಿಂದ ಅಲ್ಲಿರೋರ್ಗು ವಿಷಯ ಮುಟ್ಟಿಸಿ ನಮ್ಮ ಸೋಷಿಯಲ್ ಮೀಡಿಯಾ, ಈಗ ನನ್ಗೂ ನಮ್ಮ ಪೇಜ್ ಅಲ್ಲಿ ಆಗ್ಲಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ಎಲ್ಲಾ ಕಡೆ ಹಾಕಿ ಸ್ವಲ್ಪ ವಿಷಯ ಮುಟ್ಟಿಸ್ತೀವಿ ಮೇಡಮ್. ಆಮೇಲೆ ಈಗ ನಾವ್ ಯಾವ ರೀತಿ ಅರಿವು ಮೂಡಿಸ್ಬೋದು ಅಂದ್ರೆ, ಹೋಗೋ ಭಕ್ತರೇ ದಯವಿಟ್ಟು ಅಂತರ್ಗಂಗೆನ ಆದಷ್ಟು ಸ್ವಚ್ಛವಾಗಿದೆ. ಅಂತರ್ಗಂಗೆ ಒಂದೇ ಅಂತಲ್ಲ, ಕ್ಷೇತ್ರನೇ ಸ್ವಚ್ಛವಾಗಿಡಿ ಅಂತ ಹೇಳಿ ನಾವು ಮೆಸೇಜ್ಗಳನ್ನ, ಈಗ ನಮ್ ವಿಡಿಯೋಸ್ ನೀವು ನೋಡ್ಬೋದು, ಅದ್ರಲ್ಲಿ ನೋಡ್ರೆ ನಾವೆಲ್ಲ ಒಂದು ಟ್ಯಾಗ್ ಲೈನ್ ಹಾಕಿ ಹಾಗೇನೆ ಮಾಡೋಣ ಮೇಡಮ್. ಖಂಡಿತ ನಮಗೂ ನಿಮ್ ಮೀಡಿಯಾ ಮುಖಾಂತರ ಈ ರೀತಿಯಾಗಿ ಒಂದೊಂದೇ ಅದೇ ನಾವು ಇದೇ ವಿಚಾರವಾಗಿ ನೀವು ಧ್ವನಿ ಎತ್ತಬೇಕು. ಯಾಕಂದ್ರೆ ಅಲ್ಲಿ ಯಾವುದೇ ಲೋಪದೋಷ ಬರಬಾರ್ದು. ಸಾರ್ವಜನಿಕರು ಕೂಡ ಅಲ್ಲಿ ಕೊಳಕನ್ನ ಮಾಡ್ತಾರೆ, ಅದು ಒಂದು ವಿಚಾರ. ಬಟ್ ಅದೇ ವಿಚಾರವಾಗಿ ಪ್ರಾಧಿಕಾರ ಕೂಡ ಅದನ್ನ ಗಮನದಲ್ಲಿ ಇಟ್ಕೊಂಡು ಏನ್ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು, ಇದೇ ವಿಚಾರವಾಗಿ ನಾವು ನಿಮ್ಮನ್ನ ದೂರವಾಣಿ ಸಂಪರ್ಕಕ್ಕೆ ತಗೊಂಡಿದ್ದು. ಧನ್ಯವಾದ ಧನುಷ್. ಧನುಷ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ರಘು ಸರ್ ಏನಿದ್ದಾರೆ, ರಘು ಅವರು ಪ್ರಾಧಿಕಾರದವರು, ಅವರು ಕೂಡ ಆದಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅದು ಕರ್ತವ್ಯನ ನಿಭಾಯಿಸ್ತಿದ್ದಾರೆ. ಇವಾಗ ತಾನೇ ಶಿವರಾತ್ರಿ ಹಬ್ಬ ಮುಗೀತು, ಸಾವಿರಾರು ಭಕ್ತರು ಬರ್ತಾರೆ, ಅಲ್ಲಿ ಮಲಿನ ಮಾಡ್ತಾರೆ, ಹೋಗ್ತಾರೆ ಅಂತ ಹೇಳಿದ್ರು. ಆದ್ರೆ ಅವರು ಸಾರ್ವಜನಿಕರನ್ನ ತಡೆಯೋಕೆ ಸಾಧ್ಯ ಇಲ್ಲ ಒಂದು. ಆದ್ರೆ ಕರ್ತವ್ಯನ ಕೂಡ ಮರಿಬಾರ್ದು. ಅವ್ರ ಕರ್ತವ್ಯ ಅವ್ರು ಮಾಡ್ಲೇಬೇಕು. ಇಲ್ಲಿ ಹಗಲು ರಾತ್ರಿ ಅನ್ನೋದು ಒಂದು ಕಡೆ ಆದ್ರೂ ಕೂಡ ಅವ್ರ ಕರ್ತವ್ಯ ಅವರು ಮಾಡ್ಲೇಬೇಕು. ಒಂದು ರೆಸ್ಟ್ ತಗೋತೀವ, ರೆಸ್ಟ್ ಕೂಡ ತಗೋಬೇಕು, ಅಲ್ಲಿ ಕರ್ತವ್ಯ ಕೂಡ ಮಾಡ್ಲೇಬೇಕು. ನೀವು ಅದು ಕೂಡ ಎಲ್ಲಾ ಕೂಡ ನೀವು ಸರಿ ಮಾಡ್ತಾ ಹೋಗ್ತಿದೀವಿ ಅಂದ್ರೆ, ಇಲ್ಲಿ ಚರಂಡಿ ನೀರ್ನು ಕೂಡ ಅದು ಹೋಗ್ತಿರೋದು ನಿಮ್ ಗಮನಕ್ಕೆ ಬಂದಿರುತ್ತೆ ಅಲ್ವಾ? ಅದು ಬಂದ ತಕ್ಷಣನೇ ನೀವು ಸರಿ ಮಾಡ್ಬೇಕಿತ್ತು. ಸರಿ ಮಾಡ್ದೇನೆ ಅದು 3 ದಿನ ಆದ ತಕ್ಷಣ, 4 ದಿನ ಆದ ತಕ್ಷಣ, 4 ದಿನದೊಳಗಡೆ ಎಷ್ಟು ಜನ ಸ್ನಾನ ಮಾಡಿರ್ಬೋದಲ್ವಾ? ಸಾವಿರಾರು ಜನ ಬರ್ತಾರೆ, ಹೋಗ್ತಾ ಇರ್ತಾರೆ, ಅವ್ರು ಅಲ್ಲೇ ಸ್ನಾನ ಮಾಡಿರ್ತಾರಲ್ಲ. ಆದಷ್ಟು ನೀವು ಆಡಳಿತ ಮಂಡಳಿಯನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀರಾ. ಆ ಪ್ರಯತ್ನ ನಡಿಲೇಬೇಕು. ಹೌದು, ಆ ಪ್ರಯತ್ನ ನಡಿಲೇಬೇಕು. ನಿಮ್ಮಿಂದ ಕೆಲಸ ಆಗ್ಲೇಬೇಕು. ಅದಕ್ಕೆ ಕೂಡ ನಿಮ್ಗೆ ಅಂತ ಅಧಿಕಾರ ಕೊಟ್ಟಿರ್ತಾರೆ. ನೀವು ಆ ಸ್ವಚ್ಛತೆಯನ್ನ ಕಾಪಾಡ್ಲೇಬೇಕು. ಸಾರ್ವಜನಿಕರನ್ನ ನೀವು ಹೋಗಿ ತಡೆಯೋದಿಕ್ಕಾಗಲ್ಲ. ಇನ್ನೊಂದಷ್ಟು ಜನನ ಯೋಜನೆ ಮಾಡ್ಬೋದಲ್ಲ ಸ್ವಚ್ಛತೆ ಕಾರ್ಯಕ್ಕೆ ಅಂತಾನೆ. ಸ್ವಚ್ಛತೆ ಅಷ್ಟು ಆದಾಯ ಕೂಡ ಬರುತ್ತೆ. ಯಾಕಂದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆದಾಯ ಕಡಿಮೆ ಅಂತ ಹೇಳೋ ಮಾತೇ ಇಲ್ಲ. ಪ್ರತಿ ತಿಂಗಳು ಲಕ್ಷ ಕೋಟಿಗಟ್ಲೆ ಆದಾಯ ಬರುತ್ತೆ. ಆ ಆದಾಯದಲ್ಲಿ ನೀವು ಸಾಕಷ್ಟು ಮತ್ತಷ್ಟು ಜನನ್ನ ಕೆಲಸಕ್ಕೆ ನಿಯೋಜನೆ ಮಾಡ್ಕೋಬಹುದಲ್ಲ. ಆ ಕೆಲಸಗಾರರಿಂದ ನೀವು ಕೆಲಸ ಮಾಡಿಸ್ಬೋದು. ಇದು ನಿಮ್ಮ ಡ್ಯೂಟಿ ಇತ್ತು, ಅದೆಲ್ಲ ಇತ್ತು ಅನ್ನೋದು ಒಂದು ಸಬೂಬೆ ಇರ್ಬೋದು. ಸಬೂಬೆ ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ. ಆದ್ರೆ ಆ ಸಬೂಬುಗಳನ್ನ ಹೇಳ್ಬಾರ್ದು. ಈ ಕೆಲಸ ಪರ್ಫೆಕ್ಟ್ ಅಂತಾನೆ ಹೇಳ್ಬೇಕು. ಆ ಕೆಲಸ ನಾವು ಒಂದು ಕೆಲಸ ಮಾಡಿರ್ತೀವಿ ಅಂದ್ರೆ ಅದು ಪರ್ಫೆಕ್ಟ್ ಆಗಿರ್ಬೇಕು. ಅಲ್ಲಿ ಯಾವುದೇ ಲೋಪದೋಷನ ಹುಡುಕಕ್ಕೆ ಮತ್ತೊಬ್ರು ಬರಬಾರ್ದು ಅಲ್ವಾ? ನಿಮ್ಮ ಕೆಲಸ ಏನಿದೆ ಆ ಕರ್ತವ್ಯನ ನೀವು ಮಾಡ್ಲೇಬೇಕು.
ಎಸ್, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೊಳಚೆ ಚರಂಡಿ ನೀರು ಅಂತರ್ಗಂಗೆಯನ್ನ ಸೇರ್ತಾ ಇದೆ. ಈ ವಿಚಾರವಾಗಿ ನಾವು ಶಾಸಕರಾದಂತಹ ಮಂಜುನಾಥ್ ಅವ್ರನ್ನು ದೂರವಾಣಿ ಸಂಪರ್ಕಕ್ಕೆ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ. ಅವರು ನಮ್ಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಇದು ಏನೇ ರೀತಿ ಸಮಸ್ಯೆ ಇದ್ರೂ ಕೂಡ ಶಾಸಕರು ಈ ವಿಚಾರವಾಗಿ ಆದಷ್ಟು ಬೇಗ ಗಮನದಲ್ಲಿ ಇಟ್ಕೊಂಡು ಈ ವಿಚಾರವನ್ನ ಆದಷ್ಟು ಈ ಅವ್ಯವಸ್ಥೆಯನ್ನ ನೀವು ತಡೆದು ಅದಕ್ಕೇನು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕು ಅದನ್ನ ಮಾಡ್ಲೇಬೇಕು. ಇಲ್ಲಿಗೆ ಚಾಮರಾಜನಗರದಿಂದ ಮಾತ್ರ ಭಕ್ತರು ಬರಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದನೂ ಭಕ್ತರು ಬರ್ತಾರೆ. ಕರ್ನಾಟಕ ಹೊರತು ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ. ಸಾಕಷ್ಟು ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಹಿಂದಿನ ಕಾಲದಲ್ಲಿ ಕಡಿಮೆ ಭಕ್ತರು ಇದ್ರೇನೋ, ಬಟ್ ಈಗ ಸಾಕಷ್ಟು ಸಾವಿರಾರು ಜನ, ಸಾವಿರಾರಲ್ಲ ಲಕ್ಷಾಂತರ ಜನ ಕೂಡ ಭಕ್ತರು ಇಲ್ಲಿ ಬರ್ತಾರೆ. ಏನು ಪವಿತ್ರ ಗಂಗೆ, ಅಂತರ್ಗಂಗೆ ಅಲ್ಲಿ ಸ್ನಾನವನ್ನ ಮಾಡ್ತಾರೆ. ಸ್ನಾನ ಮಾಡಿ ನಂತರ ಉರುಳು ಸೇವೆ ಮಾಡಿ ಆಮೇಲೆ ದೇವ್ರ ದರ್ಶನವನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ಅವರು ನಾವು ಸ್ವಚ್ಛಗೊಂಡು ದೇವ್ರ ದರ್ಶನ ಮಾಡ್ತೀವಿ ಅಂತ ಹೋಗ್ತಾರೆ, ಆದ್ರೆ ಅಲ್ಲಿ ಅವರು ಮಲಿನ ಆಗಿ ದೇವ್ರ ದರ್ಶನಕ್ಕೆ ಹೋಗಿರ್ತಾರೆ. ಅದು ಅವ್ರಿಗೆ ತಿಳಿದಿರುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಆಡಳಿತ ಮಂಡಳಿಯವ್ರಿಗೆ ತಿಳಿದಿರ್ಲೇಬೇಕು. ಎಸ್, ನಿಮ್ಗೆ ಸಾಕಷ್ಟು ಕೆಲಸಗಳು ಇರ್ಬೋದು, ಸಾವಿರಾರು ಭಕ್ತರು ಬರ್ತಾರೆ ಹೋಗ್ತಾರೆ, ನೀವು ಅದನ್ನ ಆ ಜವಾಬ್ದಾರಿ ಕೂಡ ನಿಮ್ಗೆ ಇರ್ಬೋದು. ಬಟ್ ಈ ಜವಾಬ್ದಾರಿ ಕೂಡ ನಿಮ್ಗೆ ಇರ್ಲೇಬೇಕು. ಅದು ಕಂಡ ತಕ್ಷಣ ಸರಿ ಮಾಡ್ಬೋದಿತ್ತಲ್ಲ ನೀವು. ಕಂಡ ತಕ್ಷಣ ಸರಿ ಮಾಡಿದ್ರೆ ಎಸ್ ಇದು ಪರ್ಫೆಕ್ಟ್ ಆಗಿತ್ತು ಅಂತ ಹೇಳ್ಬೋದು. ನೀವು ಈ ರೀತಿ ನಿರ್ಲಕ್ಷ್ಯತನ ಮಾಡಿದ್ರಿ. ಹಲವಾರು ಸಾರ್ವಜನಿಕರು ಕೂಡ ಬರ್ತಾರೆ, ಅವರಲ್ಲಿ ಅದ ಸ್ನಾನ ಮಾಡಿ ಹೋಗಿ ಅಲ್ಲೂ ಕೂಡ ಅದು ಗಲೀಜ್ ಆಗುತ್ತೆ. ಬಟ್ ಪ್ರತಿದಿನ ನಿಮ್ ಕಾರ್ಯ ಏನಿದೆ ಅದನ್ನ ನಿರ್ವಹಿಸ್ಲೇಬೇಕಲ್ಲ ನೀವು. ಅದನ್ನ ಕೊಳಚೆ ನೀರನ್ನ ನೀವು ಕ್ಲೀನ್ ಮಾಡ್ಲೇಬೇಕು. ಅದು ಪ್ರಾಧಿಕಾರದ ಜವಾಬ್ದಾರಿ ಕೂಡ ಹೌದು. ಬೇರೆ ವ್ಯವಸ್ಥೆ ಮಾಡ್ಬೋದಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಬೇರೆ ವ್ಯವಸ್ಥೆ ಕೂಡ ಮಾಡ್ಬೋದು. ಅದನ್ನ ನಮ್ಗೆ ಸಾಕಷ್ಟು ಕೆಲಸ ಅಂತ ನೀವು ಅದನ್ನ ನಿರ್ಲಕ್ಷ್ಯ ಮಾಡೋದಲ್ಲ. ಎಸ್, ಎಲ್ಲಾರ್ಗೂ ಕೆಲಸ ಇರುತ್ತೆ, ಆ ಕೆಲಸವನ್ನ ಅವರು ನಿಭಾಯಿಸ್ಲೇಬೇಕು. ಆ ಕೆಲಸದ ಮಧ್ಯೆ ನಿಭಾಯಿಸೋದು ಹೇಗೆ ಅನ್ನೋದನ್ನ ಕೂಡ ನೀವು ತಿಳಿದಿರಲ್ಲ ಅಂತಲ್ಲ. ಆದಷ್ಟು ನಿಮ್ಗೆ ಅಲ್ಲಿ ಆದಾಯ ಕೂಡ ಬರುತ್ತೆ. ಆದಾಯ ಕಡಿಮೆ ಬರಲ್ಲ, ಅಲ್ಲಿ ಲಕ್ಷ ಕೋಟಿಗಟ್ಲೆ ಕೂಡ ಬರುತ್ತೆ. ಆ ಆದಾಯ ನೀವು ಬೇರೆ ಆಡಳಿತ ಮಂಡಳಿಯ ಬೇರೆಯ ಒಂದು ಜೀರ್ಣೋದ್ಧಾರಕ್ಕಾಗಿ ಬಳಸ್ತಿರ್ಬೋದು. ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಅದನ್ನ ಏನಿದೆ ಅದನ್ನ ಸರಿಪಡಿಸ್ಬೇಕು. ಈ ಬಗ್ಗೆ ನಾವು ಸಾಮಾಜಿಕ ಹೋರಾಟಗಾರರಾದಂತ ಶ್ರೀನಿವಾಸ್ ಅವ್ರು ಕೂಡ ಹೇಳಿದ್ರು. ಅಲ್ಲಿ ಏನು ನಾವು ಸಾಕಷ್ಟು ದಿನಗಳಿಂದ ನೋಡ್ತಾ ಇದ್ದೀವಿ, ಅವ್ರಿಗೆ ತಿಳಿಸಿದ್ದೀವಿ, ಆದ್ರೂ ಕೂಡ ಅವರು ನಿರ್ಲಕ್ಷ್ಯತನವನ್ನ ತೋರಿಸ್ತಿದ್ದಾರೆ ಅಂತ ಹೇಳಿದ್ರು. ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆಯಲ್ಲ, ನೀವು ಅದನ್ನ ಸರಿ ಮಾಡ್ಬೋದಿತ್ತಲ್ವಾ. ಅಲ್ಲಿ ಏನು ಅವ್ಯವಸ್ಥೆ ಆಗಿದೆ ಅದನ್ನ ಕೂಡ ಸರಿ ಮಾಡ್ಬೋದಿತ್ತು. ಇದಕ್ಕಿಷ್ಟು ದಿನ ಬೇಕಾಗಿರ್ಲಿಲ್ಲ. ಎಸ್, ಭಕ್ತರು ಇಲ್ಲಿ ಕಾಣಿಕೆ ನೀಡೋದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ. ಮಾದಪ್ಪನ ಹುಂಡಿ ಸದಾ ಭರ್ತಿಯಾಗೇ ಇರುತ್ತೆ. ಆದ್ರೆ ಭಕ್ತರಿಗೆ ಕನಿಷ್ಠ ಶುದ್ಧ ತೀರ್ಥದ ವ್ಯವಸ್ಥೆ ಮಾಡೋಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಬೇರೆ ನೀವು ಜೀರ್ಣೋದ್ಧಾರ ಕಾರ್ಯಗಳಿಗೆ ಬಳಸ್ತಿರ್ಬೋದು. ಎಸ್, ಅದು ಕರೆಕ್ಟ್. ಇದಕ್ಕೂ ಕೂಡ ನೀವು ಬಳಸ್ಬೋದಲ್ವಾ? ಇದನ್ನು ಕೂಡ ನೀವು ನಿರ್ಲಕ್ಷ್ಯ ಮಾಡೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ
ಸಾಂಕ್ರಾಮಿಕ ರೋಗಗಳು ಈಗ ಸುಮ್ನೆ ಇದ್ರೇನೆ ಬರ್ತಿದಾವೆ, ಇನ್ನ ಕೊಳಚೆ ನೀರಲ್ಲಿ ಸ್ನಾನ ಮಾಡಿದ್ರೆ ಬರಲ್ವಾ? ಒಂದ್ ಸೊಳ್ಳೆ ಕಚ್ಚಿದ್ರು ಕೂಡ ಈಗ ಆದಷ್ಟು ಕಾಯಿಲೆಗಳು ಬಂದು ಜನ ನರಳುತ್ತಿದ್ದಾರೆ. ಅದ್ರ ಮಧ್ಯೆ ಈ ಕೊಳಚೆ ನೀರಲ್ಲಿ ಸ್ನಾನ ಮಾಡಿ ಮತ್ತೆ ಮನೆಗೆ ಹೋಗ್ತಾರೆ. ನಾವು ದೇವ್ರ ದರ್ಶನ ಪಡೆದಿದ್ದೀವಿ, ನಾವು ಶುದ್ಧ ಆಗಿದ್ದೀವಿ ಅಂತ ಅವ್ರ ಮನೆಗೆ ಹೋಗ್ತಾರೆ. ಆದ್ರೆ ನೋಡಿದ್ರೆ ಇಲ್ಲಿ ಅವರು ಮಲಿನ ನೀರಲ್ಲಿ ಸ್ನಾನ ಮಾಡಿ ಹೋಗಿರ್ತಾರೆ. ಅವ್ರ ನಂಬಿಕೆಗೆ ಏನಿರುತ್ತೆ ಅಲ್ಲಿ? ಏನ್ ಸಿಕ್ಕಿರುತ್ತೆ? ಏನು ಸಿಕ್ಕಿರಲ್ಲ. ಎಸ್, ನಾವು ಕೇಳ್ತಿರೋದು ಇಷ್ಟೇ, ಅಂತರ್ಗಂಗೆಯನ್ನ ಅಶುದ್ಧಗೊಳಿಸ್ತಿರೋ ಆ ಚರಂಡಿ ಮಾರ್ಗವನ್ನ ಬಂದ್ ಮಾಡೋಕೆ ಅಡ್ಡಿ ಆದ್ರೂ ಏನಿರ್ಬೋದು? ಎಸ್, ಇಲ್ಲಿ ಧನುಷ್ ಅವ್ರು ಹೇಳಿದ್ರು, ಧನುಷ್ ಅವ್ರನ್ನ ನಾವು ಕಂಸಾಳೆ ಕಲಾವಿದರಾದಂತ ಧನುಷ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೂ ಕೂಡ ಬಂದಿದ್ರು. ಅವ್ರು ಹೇಳಿದ್ರು ಅಲ್ಲಿ ಸಾಕಷ್ಟು ಕೆಲಸ ಕೂಡ ನಡೀತಾ ಇದೆ, ಏನು ಕಾಮಗಾರಿ ಕೆಲಸಗಳು ಕೂಡ ನಡೀತಾ ಇದೆ ಅಂತ ಹೇಳಿದ್ರು. ಆ ಕಾಮಗಾರಿ ಕೆಲಸ ನಡೆಯೋ ವೇಳೆ ಈ ರೀತಿ ಆಗಿರಬಹುದು ಅಂತ ಹೇಳಿದ್ರು. ಅದನ್ನ ಆದಷ್ಟು ಬೇಗ ಅಲ್ಲೇ ಸರಿಪಡಿಸ್ಬೋದಿತ್ತಲ್ಲ. ಸಾಕಷ್ಟು ದಿನಗಳಿಂದ ನೀವ್ ಯಾಕೆ ಅದನ್ನ ಬಿಡಬಹುದಿತ್ತು? ಅಲ್ಲಿ ಸಾಂಕ್ರಾಮಿಕ ರೋಗಗಳು ಬಂದ್ರೆ ನೀವು ಹೊಣೆ ಆಗೋದಿಲ್ಲ ಅಲ್ವಾ? ನಿಮ್ ಕರ್ತವ್ಯ ಏನು, ನೀವು ಮಾಡ್ತಾನೇ ಇರ್ತೀರಾ. ಆದ್ರೆ ಸಾಂಕ್ರಾಮಿಕ ರೋಗಗಳು ಬಂದ್ರೆ ನೀವು ಅಲ್ಲಿ ಏನು ಅದನ್ನ ನೀವು ಅದ ಜವಾಬ್ದಾರಿ ನೀವು ತಗೊಳ್ಳೋದಿಲ್ಲ. ಆ ಚರಂಡಿ ಮಾರ್ಗವನ್ನ ಬಂದ್ ಮಾಡೋಕೆ ಅಡ್ಡಿಯಾದ್ರೂ ಏನಿರ್ಬೋದಲ್ವಾ? ಎಸ್, ಆಡಳಿತ ಮಂಡಳಿ ಈ ವಿಚಾರವಾಗಿ ಇಂದಾದ್ರೂ ಎಚ್ಚೆತ್ಕೊಳ್ಳುತ್ತಾ ಅಂತ ನೋಡ್ಬೇಕು. ಯಾವ್ದಾದ್ರು ದೊಡ್ಡ ಅನಾಹುತ ನಡೆಯೋಕ್ ಮುಂಚೆ ನೀವು ಕಾಯ್ತಾ ಕುತ್ಕೋಬೇಡಿ, ಏನೋ ಒಂದ್ ಆಗುತ್ತೆ, ಏನಾದ್ರೂ ಆಗುತ್ತೆ, ನಾವು ಮಾಡೋಣ ಅಂತ ಅನ್ಬಿಟ್ಟು ಅದನ್ನ ಮುಂದೂಡ್ಕೊಂಡು ಹೋಗ್ಬೇಡಿ. ಆದಷ್ಟು ಬೇಗ ಅದನ್ನ ಏನು ನಿಮ್ ಕೆಲಸ ಇದೆ ಅದನ್ನ ನಿಭಾಯಿಸಿ. ಆ ಕೆಲಸ ಏನಿದೆ ಅದು ನೀವು ಮಾಡ್ಲೇಬೇಕು. ಎಸ್, ಅದು ನಿಮ್ಮ ಕರ್ತವ್ಯ. ನಿಮ್ಮ ಕರ್ತವ್ಯವನ್ನ ನೀವು ನಿಭಾಯಿಸ್ಲೇಬೇಕು. ಅದನ್ನ ಬಿಡೋಕ್ ಸಾಧ್ಯನೇ ಇಲ್ಲ. ನಾವು ಬೇರೊಂದು ಕೆಲಸ ಮಾಡ್ತಾ ಇದ್ವಿ, ಅಯ್ಯೋ ನಮ್ಗ್ ಸಾಕಷ್ಟು ಕೆಲಸ ಇದೆ, ಆಡಳಿತ ಮಂಡಳಿಯಿಂದ ತುಂಬಾನೇ ಕೆಲಸ ಇದೆ, ಸಾವಿರಾರು ಭಕ್ತರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಾವ್ ಅಲ್ಲಿ ಕೆಲಸ ನೋಡ್ತಾ ಇರ್ತೀವಿ ಅಂತ ಹೇಳೋದಕ್ ಸಾಧ್ಯನೇ ಇಲ್ಲ. ಅದು ಆ ಕೆಲಸದ ಒಂದು ಭಾಗ ಆಗಿರುತ್ತೆ. ಚರಂಡಿ ನೀರು ಏನ್ ಸೇರ್ತಾ ಇದೆ ಅದು ಏನು ಬಹಳ ಶುದ್ಧವಾದ ನೀರಲ್ಲ. ಅದು ಚರಂಡಿ ನೀರು. ಅದು ಅಲ್ಲಿ ಏನೇನ್ ಸೇರಿರುತ್ತೋ, ಕಸ ಕಡ್ಡಿ ಬೇರೇನೋ ಸೇರಿರುತ್ತೆ, ಮತ್ತೆ ಅದನ್ನೇ ಸ್ನಾನ ಮಾಡಿ ಅಂತರ್ಗಂಗೆ ಅಲ್ಲಿ ಕೊಳಚೆ ನೀರಾಗಿರುತ್ತೆ. ಆ ಅಂತರ್ಗಂಗೆಗೆ ಅದರದೇ ಆದಂತ ಒಂದು ಪಾವಿತ್ರತೆ ಇದೆ, ಇತಿಹಾಸ ಇದೆ. ಆ ಅಂತರ್ಗಂಗೆಯನ್ನ ನೀವು ಸರಿಪಡಿಸ್ಬಹುದು ಕೂಡ. ಸಾವಿರಾರು ಜನ ಭಕ್ತರು ಸೇರ್ಬೋದು. ಆ ಸೇರೋ ಸ್ಥಳದಲ್ಲಿ ನಿಮ್ಮ ಆ ಕೆಲಸದಲ್ಲಿ ನಿಮ್ಮದು ಎಷ್ಟು ಕೆಲಸ ಇದೆ ಅನ್ನೋದು ಇಲ್ಲೇ ಗೊತ್ತಾಗೋದು. ಸಾರ್ವಜನಿಕರು ಬಹಳಷ್ಟು ಜನ ಸಾರ್ವಜನಿಕರು ಸೇರ್ತಾ ಇರ್ತಾರೆ. ಆ ಸಾವಿರಾರು ಸಾರ್ವಜನಿಕರ ಮಧ್ಯೆ ಆಡಳಿತ ಮಂಡಳಿ ಹೇಗೆ ಕಾರ್ಯನಿರ್ವಹಿಸಿ ಅದನ್ನ ಸರಿಪಡಿಸುತ್ತೆ ಅಂತ ಇಲ್ಲೇ ಗೊತ್ತಾಗೋದು. ನಿಮ್ಮ ಆಡಳಿತ ವೈಖರಿ ಹೇಗಿರುತ್ತೆ ಅನ್ನೋದು ಇದ್ರ ಮೂಲಕನೇ ಗೊತ್ತಾಗೋದು. ಎಸ್, ನೀವು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ, ಆಡಳಿತದ ಪ್ರಾಧಿಕಾರದವರು ಎಸ್ ಕರೆಕ್ಟ್ ಆಗಿದ್ದಾರೆ ಅಂತ ಅನ್ನೋದು ಭಕ್ತರಿಗೆ ಗೊತ್ತಾಗೋದು ಇದ್ರ ಮೂಲಕನೇ. ಎಸ್, ಆದಷ್ಟು ಬೇಗ ನೀವು ಎಚ್ಚೆತ್ತುಕೊಂಡು ಇದನ್ನ ಏನು ಅಂತರಗಂಗೆಗೆ ಕೊಳಚೆ ನೀರು ಸೇರ್ತಾ ಇದೆ, ಅಂತರಗಂಗೆ ಕೊಳಚೆ ನೀರು ಸೇರೋದೆ ಅಂತಲ್ಲ, ಬೇರಷ್ಟು ಏನು ಅವ್ಯವಸ್ಥೆನೂ ಕೂಡ ಇರಬಹುದು. ಸಾವಿರಾರು ಭಕ್ತರು, ಲಕ್ಷಾಂತರ ಜನ ಸೇರೋ ಜಾಗದಲ್ಲಿ ಒಂದು ಅವ್ಯವಸ್ಥೆ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಸಾರ್ವಜನಿಕರನ್ನ ತಡೆಯೋಕ್ ಸಾಧ್ಯ ಇಲ್ಲ. ಅವ್ರನ್ನ ನೀವು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಂತ ಆಡಳಿತ ಮಂಡಳಿ ಕೂಡ ಹೋಗಿ ಒಬ್ಬೊಬ್ರ ಹತ್ರನು ಈ ರೀತಿ ಮಾಡ್ಬೇಡಿ, ಈ ರೀತಿ ಮಾಡಿ ಅಂತ ಹೋಗಿ ಅವ್ರಿಗೆ ಎಲ್ಲಾನು ವರದಿ ಕೊಡೋದಕ್ಕಾಗಲ್ಲ. ಎಸ್, ನೀವು ಅದನ್ನ ನಿಭಾಯಿಸ್ಬೇಕು. ಅದೇ ರೀತಿ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅಂತರ್ಗಂಗೆಗೆ ಸೇರ್ತಾ ಇರೋ ಚರಂಡಿ ನೀರನ್ನ ನೀವು ಸರಿಪಡಿಸ್ಬೇಕು. ಇಲ್ಲಿ ಎಷ್ಟು ಬೇಗ ನೀವು ಬಹಳ ಬೇಗ ಕೆಲಸವನ್ನ ಮಾಡ್ತೀರಾ ಅದು ನಿಮಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಅದು ನಿಮ್ಗೇನೆ ಅಪಾಯ ಆಗೋದು. ಸಾಮಾಜಿಕ ಹೋರಾಟಗಾರರೇನಿದ್ದಾರೆ ಹೋರಾಟ ಮಾಡ್ತಾರೆ, ಮತ್ತೆ ನಿಮ್ಮನ್ನ ಬೀದಿಗಿಳಿತಾರೆ, ಹೀಗಾಗಿದೆ ಹಾಗಾಗಿದೆ ಏನ್ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ಒಂದು ತಪ್ಪನ್ನ ಸಾಮಾಜಿಕ ಹೋರಾಟಗಾರರು ಇಲ್ಲಿ ಎತ್ತಿ ತೋರಿಸ್ತಾರೆ. ಅವರು ನೀವು ಎಷ್ಟೇ ಸಾಕಷ್ಟು ಕೆಲಸವನ್ನ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಕೂಡ ಒಂದು ತಪ್ಪೇ ಇಲ್ಲಿ ಜನರಿಗೆ ಕಾಣಿಸೋದು. ಸಾಮಾಜಿಕ ಹೋರಾಟಗಾರರು ಕೂಡ ಅದನ್ನೇ ನಿಮ್ಮ ಒಂದು ತಪ್ಪನ್ನೇ ಪರಿಗಣಿಸಿ ಇಲ್ಲಿ ಅವ್ಯವಸ್ಥೆ ಆಗಿದೆ ಅಂತಾನೆ ಅವ್ರು ಹೇಳೋದು. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇದನ್ನ ಗಮನದಲ್ಲಿಟ್ಟುಕೊಂಡು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕಾಗಿದೆ. ಮೇಲ್ಗಡೆ ಅಂತರ್ಗಂಗೆಯಿಂದ ಮೇಲ್ಗಡೆ ಡ್ರಾಮಲ್ಲಿ ಸ್ನಾನ ಮಾಡುವ ಅಂತ ಬಂದು ಇಲ್ಲಿ ಈ ಕಡೆಗೆ ನೋಡ್ದು ಎಲ್ಲ ಬಾತ್ರೂಮ್ ನೀರನ್ನೇ ಇದಕ್ಕೆ ಆ ಡ್ರಾಮ್ಗೆ ಮತ್ತು ಅಂತರ್ಗಂಗೆಗೆ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಆದಾಯ ಬೇಕಾದಷ್ಟು ಆದಾಯಗಳಿದೆ. ನಿಮ್ಮ ಮನೆಯಿಂದ ನೀವು ಏನು ಯಾರು ಹಾಕ್ಬೇಕಾದಿಲ್ಲ. ಭಕ್ತಾದಿಗಳು ಕೊಡೋ ದುಡ್ಡಿಗೆ ಬೇಕಾದಷ್ಟು ಕೆಲಸ ಮಾಡಿಸ್ಬೋದು. ಮತ್ತು ಸರ್ಕಾರವೇ ಆಗಲಿ
ಮತ್ತು ಮಾಡುವ ಭಕ್ತರೇ ಆಗಲಿ ರಾಜಕಾರಣಿಗಳೇ ಆಗಲಿ ಯಾರಾದರೂ ಬಂದು ನಿಂತ್ಕೊಂಡು ಇದನ್ನು ಈ ಅಂತರಗಂಗೆ ಬಗ್ಗೆ ಮತ್ತು ಆ ಡ್ರಾಮನ ಬಗ್ಗೆ ಸ್ವಲ್ಪ ಮನ್ಸಿಗೆ ತಕ್ಕಂಡು ನೋಡಿ ಇದು ಮಾಡಿ ಜನಗಳಿಗೆ ಅದು ಇದು ಅಂತ ಈ ಬೇಸಿಗೆ ಕಾಲದಲ್ಲಿ ಕಾರ್ಲ ಗಲಾಟೆಗಳು ಅವು ಇವು ಅಂತ ಇವೆಲ್ಲ ಆಗ್ತವೆ. ದಯವಿಟ್ಟು ಇದು ಒಂದು ಸ್ವಲ್ಪ ಬಂದು ಶ್ರದ್ಧೆ ವಹಿಸಿ ಆದಷ್ಟು ಮಾಡಿ. ಬರುವ ಆದಾಯ ಸರ್ಕಾರ ಇಲ್ಲಿ ಬರುವ ಆದಾಯ ಇಲ್ಲೇ ಹಾಕಿದ್ರೆ ಮತ್ತು ತಿರುಪತಿ ಧರ್ಮಸ್ಥಳ ಹೊರಗಡೆಗೆ ನಾವು ನೋಡ್ಕೊಯ್ತಾರೆ. ಮನೆ ಮಾದೇಶ್ವರನ ಬೆಟ್ಟ ಅಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಒಂದು ಅದ್ಭುತವಾದದ್ದು. ಇದನ್ನು ನೋಡ್ದೇ ನಿಮ್ಮ ಸರ್ಕಾರದಿಂದ ಇದನ್ನು ನಿಂತ್ಕೊಂಡು ಮಾಡ್ದೇ ಇನ್ನು ಮಾಡೋದೇನ ಇದು ಮಾಡೋದೇನ 5 ವರ್ಷಕ್ಕೊಂದು ಸಾರಿ ಓಟ್ ಹಾಕ್ಸ್ಬೇಕು. ಈ ಜ್ಞಾನ ಹೆಂಗದೆ ಆ ರೀತಿಯಾಗಿ ಇದನ್ನೂ ಸ್ವಲ್ಪ ಕಾಪಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡಿ. ಇವರು ಒಟ್ಟು ದೇವಸ್ಥಾನದವರು ಇವ್ರಿಗೂ ಅವ್ರು ಯಾರು ಅಧ್ಯಕ್ಷರುಗಳು ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ಬಾತ್ರೂಮ್ ನೀರೆಲ್ಲನೂ ಫುಲ್ಲು ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಸ್ನಾನ ಮಾಡ್ತಾವ್ರೆ. ಆದರೆ ಇವ್ರು ಬುಟ್ಟಿನ ನೀರು ಇದು ಬಾತ್ರೂಮ್ ನೀರು. ಆದರೆ ದೇವಸ್ಥಾನದವರು ಏನೂ ಕ್ರಮ ತಗೋತಾ ಇಲ್ಲ. ಅದರಿಂದ ಈಗ ದೇವಸ್ಥಾನದವ್ರಿಗೆ ಕ್ರಮ ತಗೋವಂಗೆ ರೆಡಿ ಮಾಡಿ. ಇಲ್ಲಿ ಕಲ್ಯಾಣಿಗೆ ಅದೇ ನೀರು ಹೋಯ್ತಾ ಇರೋದು. ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಇರೋದು ಇಲ್ಲಿ. ಆದರೆ ಯಾರಿಗಾರ ಕಾಯಿಲೆ ಸ್ಟಾರ್ಟ್ ಆಗೋದ್ರೆ ಮುಗೀತು ಅಂತ ನನ್ನ ಲೆಕ್ಕಾಚಾರ ಸಹ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಮಗದಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.